ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಈ ಒಂದು ಕ್ಲಾಸ್ನ 2 ಡೇಸ್ ಬ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನಾನು ನನ್ನ ನೇಟಿವ್ ಪ್ಲೇಸ್ಗೆ ಹೋಗಿದ್ದೆ. ಸೊ ಹಂಗಾಗಿ ವಿಡಿಯೋನ ಲೇಟಾಗಿ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾರಿ. ಐ ಹೋಪ್ ಎಲ್ಲರೂ ಎಕ್ಸಾಮ್ಸ್ನ ಚೆನ್ನಾಗಿ ಮಾಡಿದ್ದೀರಾ ಅಂತ ಭಾವಿಸ್ತಾ, ಆಲ್ಮೋಸ್ಟ್ ಮೆಕ್ಯಾನಿಕಲ್ ರಿಲೇಟೆಡ್ ಜಾಸ್ತಿ ಕ್ವಶನ್ಸ್ ಬಂದಿತ್ತು ಅಂತ ನನ್ನ ಒಪಿನಿಯನ್ನು. ಇವಾಗ ನಾನು ಈ ಒಂದು ಕ್ವಶನ್ ಪೇಪರಲ್ಲಿ A2 ವರ್ಷನ್ ಕೋಡ್ ಬಂದ್ಬಿಟ್ಟು A2 ಈ ಒಂದು ಕ್ವಶನ್ ಪೇಪರ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಆನ್ಸರ್ನ ಇಲ್ಲಿ ನಿಮ್ಮ ಹತ್ರ ಹೇಳ್ಕೊಂಡು ಹೋಗ್ತೀನಿ. ಯಾರೆಲ್ಲ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿದ್ರ, ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡಿದ್ರ ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಕೇಳ್ಕೊಳ್ತಾ, ನಾನು ಏನೇ ಒಂದು ವಿಡಿಯೋಸ್ನ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಅದೆಲ್ಲ ಸ್ವಲ್ಪನಾದ್ರೂ ಯೂಸ್ ಆಗಿದೆ ಅಂತ ನಾನು ಭಾವಿಸ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ನೋಡೋಣ. ಫಸ್ಟ್ ಒಂದು ಕ್ವಶನ್ ಯಾವ್ದಿದೆ ಅಂತ ಅಂದ್ರೆ, ದ ರೆಜಿಸ್ಟಿವಿಟಿ ಆಫ್ ಕಂಡಕ್ಟರ್ ಅಂತ ಕೇಳಿದ್ದಾರೆ. ದ ರೆಜಿಸ್ಟಿವಿಟಿ ಆಫ್ ಕಂಡಕ್ಟರ್ ಅನ್ನ ಈ ಒಂದು ಕ್ವಶನ್ಗೆ 4 ಆಪ್ಷನ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಲೆಂತ್ ಅಂತ ಕೊಟ್ಟಿದ್ದಾರೆ, ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಲೆಂತ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಏರಿಯಾ ಅಂತ ಕೊಟ್ಟಿದ್ದಾರೆ, ಸೊ ಡಸ್ ನಾಟ್ ಚೇಂಜ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ಗೆ ಆನ್ಸರ್ ಏನು ಅಂತ ಅಂದ್ರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಲೆಂತ್ ಆಗುತ್ತೆ. The resistivity of conductor decreases with increase in length. Option B is right answer. ಇಂಗ್ಲಿಷ್ ಅಲ್ಲಿ ಮತ್ತೆ ಕನ್ನಡದಲ್ಲೂ ಸಹ ಕೇಳಿದರೆ ನಿಮ್ಗೆ ಈಸಿ ಆಗುತ್ತೆ. ಒಂದು ಕ್ವಶನ್ ಗೊತ್ತಿಲ್ಲ ಅಂತ ಅಂದ್ರೆ ಕನ್ನಡದಲ್ಲೂ ನೀವು ನೋಡ್ಕೋಬಹುದು. ಇಂಗ್ಲಿಷ್ ವಿತ್ ಕನ್ನಡ 2 ಟೈಪ್ ಅಲ್ಲೂ ಈ ಒಂದು ಕ್ವಶನ್ ಪೇಪರ್ ನ ರೆಡಿ ಮಾಡಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಕ್ವಶನ್ ಬಂದ್ಬಿಟ್ಟು, ಎ ಸರ್ಕ್ಯೂಟ್ whose characteristics are same irrespective of the direction of current or ವೋಲ್ಟೇಜ್ ಇಸ್ ಕಾಲ್ಡ್ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಬೈಲ್ಯಾಟರಲ್ ಕೊಟ್ಟಿದ್ದಾರೆ, ಯೂನಿಲ್ಯಾಟರಲ್ ಅಂತ ಕೊಟ್ಟಿದ್ದಾರೆ, ಲೀನಿಯರ್ ಅಂತ ಕೊಟ್ಟಿದ್ದಾರೆ, ಮತ್ತೆ ನಾನ್ ಲೀನಿಯರ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿದರೆ ಸೇಮ್ ಇರ್ರೆಸ್ಪೆಕ್ಟಿವ್ ಆಫ್ ದ ಡೈರೆಕ್ಷನ್ ಆಫ್ ವೋಲ್ಟೇಜ್ ಆರ್ ಕರೆಂಟ್ ಅಂತ ಕೇಳಿದ್ದಾರೆ. ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಯಾವ್ದಾಗುತ್ತೆ ಅಂತ ಅಂದ್ರೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಬೈಲ್ಯಾಟರಲ್ ಆಗುತ್ತೆ. ಆನ್ಸರ್ ಬೈಲ್ಯಾಟರಲ್. ನೆಕ್ಸ್ಟ್ ಒನ್, ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಇಸ್ ಅಂತ ಕೇಳಿದ್ದಾರೆ. ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಯೂನಿಟ್ ಯಾವುದು ಅಂತ ಈ ಒಂದು ಕ್ವಶನ್ ಇಲ್ಲಿ ಕೇಳಿದ್ದಾರೆ. ವೆರಿ ಸಿಂಪಲ್ ಅಂದ್ರೆ ವೆರಿ ಸಿಂಪಲ್ ಕ್ವಶನ್ ಇದು. ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ವೆಬರ್ ಅಂತ ಕೊಟ್ಟಿದ್ದಾರೆ, ಆಂಪೇರ್ ಟರ್ನ್ ಅಂತ ಕೊಟ್ಟಿದ್ದಾರೆ, ಟೆಸ್ಲಾ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕೊಲಂಬೋ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಆಪ್ಷನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ವೆಬರ್ ಆಗುತ್ತೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಯೂನಿಟ್ ಏನು ಅಂತ ಅಂದ್ರೆ ವೆಬರ್. ಫಾರ್ಮ್ ಫ್ಯಾಕ್ಟರ್ ಫಾರ್ ಸೈನಸಾಯ್ಡಲ್ ಆಲ್ಟರ್ನೇಟಿಂಗ್ ಕರೆಂಟ್ ಇಸ್ ಗಿವನ್ ಬೈ ಅಂತ ಕೇಳಿದ್ದಾರೆ. ಫಾರ್ಮ್ ಫ್ಯಾಕ್ಟರ್ ಫಾರ್ ಸೈನಸಾಯ್ಡಲ್ ಆಲ್ಟರ್ನೇಟಿಂಗ್ ಕರೆಂಟ್ ಇಸ್ ಗಿವನ್ ಬೈ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ RMS ವ್ಯಾಲ್ಯೂ ಬೈ ಅವರೇಜ್ ವ್ಯಾಲ್ಯೂ. ಆಪ್ಷನ್ ಬಿ ಅವರೇಜ್ ವ್ಯಾಲ್ಯೂ ಬೈ RMS ವ್ಯಾಲ್ಯೂ. ಆಪ್ಷನ್ ಸಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೈ RMS ವ್ಯಾಲ್ಯೂ. ಆಪ್ಷನ್ ಡಿ RMS ವ್ಯಾಲ್ಯೂ ಬೈ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಫಾರ್ಮ್ ಫ್ಯಾಕ್ಟರ್ದು ರೇಷಿಯೋ ಏನು ಅಂತ ಅಂದ್ರೆ ಆನ್ಸರ್ ಎ ಇಸ್ ರೈಟ್ ಆನ್ಸರ್, RMS ವ್ಯಾಲ್ಯೂ ಬೈ ಅವರೇಜ್ ವ್ಯಾಲ್ಯೂ. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ದ ಪವರ್ ಫ್ಯಾಕ್ಟರ್ ಆಫ್ RC ಸರ್ಕ್ಯೂಟ್ ಇಸ್ ಅಂತ ಹೇಳಿದ್ದಾರೆ. ದ ಪವರ್ ಫ್ಯಾಕ್ಟರ್ ಆಫ್ RC ಸರ್ಕ್ಯೂಟ್ ಇಸ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ಬಂದ್ಬಿಟ್ಟು ಆಲ್ವೇಸ್ 0 ಅಂತ ಕೊಟ್ಟಿದ್ದಾರೆ, ಬಿಟ್ವೀನ್ 0 ಅಂಡ್ 1 ಅಂತ ಆಪ್ಷನ್ ಬಿ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಆಲ್ವೇಸ್ ಯೂನಿಟಿ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಬಿಟ್ವೀನ್ 0 ಅಂಡ್ -1 ಅಂತ ಕೊಟ್ಟಿದ್ದಾರೆ. ಈ ಒಂದು RC ಸರ್ಕ್ಯೂಟ್ ಪವರ್ ಫ್ಯಾಕ್ಟರ್ ಏನು ಅಂತ ಅಂದ್ರೆ ಬಿಟ್ವೀನ್ 0 ಅಂಡ್ 1 ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಬಿಟ್ವೀನ್ 0 ಅಂಡ್ 1. ನೆಕ್ಸ್ಟ್ ಒನ್, ಇನ್ ಎ ಮೆಗ್ಗರ್ ದ ಕಂಟ್ರೋಲಿಂಗ್ ಟಾರ್ಕ್ ಇಸ್ ಪ್ರೊವೈಡೆಡ್ ಬೈ ಅಂತ ಇದೆ. ಇನ್ ಎ ಮೆಗ್ಗರ್ ದ ಕಂಟ್ರೋಲಿಂಗ್ ಟಾರ್ಕ್ ಇಸ್ ಪ್ರೊವೈಡೆಡ್ ಬೈ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ವೇಟ್ಸ್ ಅಟ್ಯಾಚ್ ಟು ದ ಮೂವಿಂಗ್ ಸಿಸ್ಟಮ್, ಸ್ಪ್ರಿಂಗ್ಸ್, ಬ್ರಾಕಿಂಗ್ ಮ್ಯಾಗ್ನೆಟ್, ಪಾಯಿಂಟರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ವಶನ್ಗೆ ನೀವೇ ಆನ್ಸರ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಒನ್, ವೆನ್ ಲೋಡ್ ಈಸ್ ರಿಮೂವ್ಡ್ ಡ್ಯಾಶ್ ಮೋಟರ್ ವಿಲ್ ರನ್ ಅಟ್ ಹೈಯೆಸ್ಟ್ ಸ್ಪೀಡ್ ಅಂತ ಕೇಳಿದ್ದಾರೆ. ವೆನ್ ಲೋಡ್ ಈಸ್ ರಿಮೂವ್ಡ್ ಡ್ಯಾಶ್ ಮೋಟರ್ ವಿಲ್ ರನ್ ಅಟ್ ಹೈಯೆಸ್ಟ್ ಸ್ಪೀಡ್ ಅಂತ ಈ ಒಂದು ಕ್ವಶನ್ಗೆ ಡಿಫರೆನ್ಷಿಯಲ್ ಕಾಂಪೌಂಡ್, ಸೀರೀಸ್, ಕ್ಯುಮ್ಯುಲೇಟಿವ್ ಕಾಂಪೌಂಡ್, ಶಂಟ್ ಅಂತ ಇದೆ. ಈ ಒಂದು 7th one ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು
ಸೀರೀಸ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಸೀರೀಸ್. ನೆಕ್ಸ್ಟ್ ಒನ್, ಇನ್ ಆನ್ ಆಲ್ಟರ್ನೇಟರ್ ಇಫ್ ದ ವೈಂಡಿಂಗ್ ಪಿಚ್ ಈಸ್ ಶಾರ್ಟ್ ಪಿಚ್ಡ್ ಬೈ 60 ಡಿಗ್ರಿ ಎಲೆಕ್ಟ್ರಿಕಲ್, ಇಟ್ಸ್ ಪಿಚ್ ಫ್ಯಾಕ್ಟರ್ ವಿಲ್ ಬಿ ಅಂತ ಕೊಟ್ಟಿದ್ದಾರೆ. ಇನ್ ಆನ್ ಆಲ್ಟರ್ನೇಟರ್ ಇಫ್ ದ ವೈಂಡಿಂಗ್ ಪಿಚ್ ಈಸ್ ಶಾರ್ಟ್ ಪಿಚ್ಡ್ ಬೈ 60 ಡಿಗ್ರಿ ಎಲೆಕ್ಟ್ರಿಕಲ್, ಇಟ್ಸ್ ಪಿಚ್ ಫ್ಯಾಕ್ಟರ್ ವಿಲ್ ಬಿ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ 0.75, 1, 0.28, 0.866 ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ, 0.866. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ದ ಪೈಪ್ ಕನೆಕ್ಟೆಡ್ ಬಿಟ್ವೀನ್ ದ ಸರ್ಜ್ ಟ್ಯಾಂಕ್ ಅಂಡ್ ಪ್ರೈಮ್ ಮೂವರ್ ಇಸ್ ಅಂತ ಕೊಟ್ಟಿದ್ದಾರೆ. ದ ಪೈಪ್ ಕನೆಕ್ಟೆಡ್ ಬಿಟ್ವೀನ್ ದ ಸರ್ಜ್ ಟ್ಯಾಂಕ್ ಅಂಡ್ ಪೈಪ್ ಮೂವರ್ ಇಸ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್. ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಸ್ಪಿಲ್ವೇ ಅಂತ ಕೊಟ್ಟಿದ್ದಾರೆ, ಟೇಲ್ ರೇಸ್ ಅಂತ ಕೊಟ್ಟಿದ್ದಾರೆ, ಪೆನ್ ಸ್ಟ್ರೋಕ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಡ್ರಾಫ್ಟ್ ಟ್ಯೂಬ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ, ಪೆನ್ ಸ್ಟ್ರೋಕ್ ಆಗುತ್ತೆ. ನೆಕ್ಸ್ಟ್ ಅನ್ನು ಎ ಸೋಲಾರ್ ಪ್ಯಾನಲ್ ಇಸ್ ಎ ಪ್ಯಾಕೇಜ್ಡ್ interconnected assembly of ಅಂತ ಕೊಟ್ಟಿದ್ದಾರೆ. ಈ ಸೋಲಾರ್ ಪ್ಯಾನಲ್ ಇಸ್ ಅ ಪ್ಯಾಕೇಜ್ಡ್ ಇಂಟರ್ಕನೆಕ್ಟೆಡ್ ಅಸೆಂಬ್ಲಿ ಆಫ್. ಆಪ್ಷನ್ ಬಂದ್ಬಿಟ್ಟು ಫೋಟಾನ್ ಸೆಲ್ಸ್ ಅಂತ ಕೊಟ್ಟಿದ್ದಾರೆ, ಫ್ಯೂಯಲ್ ಸೆಲ್ಸ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಫೋಟೋ ವೋಲ್ಟಾಯಿಕ್ ಸೆಲ್ಸ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಲೋಡ್ ಸೆಲ್ಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಯಾವುದು ಅಂತ ಅಂದ್ರೆ ಫೋಟೋ ವೋಲ್ಟಾಯಿಕ್ ಸೆಲ್ಸ್ ಆಗುತ್ತೆ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ದ ಸ್ಕಿನ್ ಎಫೆಕ್ಟ್ ಇಸ್ ಇನ್ಕ್ರೀಸ್ಡ್ ವೆನ್ ಅಂತ ಕೇಳಿದರೆ, ದ ಸ್ಕಿನ್ ಎಫೆಕ್ಟ್ ಈಸ್ ಇನ್ಕ್ರೀಸ್ಡ್ ವೆನ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್. ದ ಫ್ರೀಕ್ವೆನ್ಸಿ ಆಫ್ ಸಪ್ಲೈ ಇನ್ಕ್ರೀಸಸ್, ದ ಫ್ರೀಕ್ವೆನ್ಸಿ ಆಫ್ ಸಪ್ಲೈ ಡಿಕ್ರೀಸಸ್, ದ ಸಪ್ಲೈ ವೋಲ್ಟೇಜ್ ಇನ್ಕ್ರೀಸಸ್, ದ ಸಪ್ಲೈ ವೋಲ್ಟೇಜ್ ಡಿಕ್ರೀಸಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ದ ಫ್ರೀಕ್ವೆನ್ಸಿ ಆಫ್ ಸಪ್ಲೈ ಇನ್ಕ್ರೀಸಸ್, ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಡೈ ಎಲೆಕ್ಟ್ರಿಕ್ ಹೀಟಿಂಗ್ ಇಸ್ ಯೂಸ್ಡ್ ಇನ್ ಅಂತ ಕೇಳಿದರೆ, ಡೈ ಎಲೆಕ್ಟ್ರಿಕ್ ಹೀಟಿಂಗ್ ಇಸ್ ಯೂಸ್ಡ್ ಇನ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ಬಂದ್ಬಿಟ್ಟು ಸರ್ಫೇಸ್ ಹಾರ್ಡನಿಂಗ್ ಆಫ್ ಮೆಟಲ್ಸ್, ಆಪ್ಷನ್ ಬಿ ಮೆಲ್ಟಿಂಗ್ ಆಫ್ ಮೆಟಲ್ಸ್, ಆಪ್ಷನ್ ಸಿ ಅನ್ನೀಲಿಂಗ್ ಆಫ್ ಮೆಟಲ್ಸ್, ಆಪ್ಷನ್ ಡಿ ಪ್ರೀ ಹೀಟಿಂಗ್ ಆಫ್ ಪ್ಲಾಸ್ಟಿಕ್ಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ಪ್ರೀ ಹೀಟಿಂಗ್ ಆಫ್ ಪ್ಲಾಸ್ಟಿಕ್ಸ್. Next one, in a circuit breaker, if the dielectric strength of the medium between contacts builds up more rapidly than the restriking voltage, then arc will be ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಎಕ್ಸ್ಟಿಂಗ್ವಿಶ್ಡ್, ಪ್ರೊಡ್ಯೂಸ್ಡ್, ಎನ್ಹಾನ್ಸ್ಡ್, ನೆಕ್ಸ್ಟ್ ಡಿಕ್ರೀಸ್ಡ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಎಕ್ಸ್ಟಿಂಗ್ವಿಶ್ಡ್. ನೆಕ್ಸ್ಟ್ ಒನ್, ದ MCB ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಅಂತ ಕೊಟ್ಟಿದ್ದಾರೆ. ಎಲೆಕ್ಟ್ರೋಮ್ಯಾಗ್ನೆಟ್ ರಿಲೀಸ್, ಮ್ಯಾಗ್ನೆಟೋ ಥರ್ಮಿಕ್ ರಿಲೀಸ್, ಥರ್ಮಲ್ ರಿಲೀಸ್, ನೆಕ್ಸ್ಟ್ ಅಯಾನಿಕ್ ರಿಲೀಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು MCB ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ ಅಂತ ಅಂದ್ರೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಎಲೆಕ್ಟ್ರೋಮ್ಯಾಗ್ನೆಟ್ ರಿಲೀಸ್. ಈ ಒಂದು ಪ್ರಿನ್ಸಿಪಲ್ ಮೇಲೆ MCB ವರ್ಕ್ ಮಾಡುತ್ತೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಎ ಸೆಮಿಕಂಡಕ್ಟರ್ ಆಸ್ ಡ್ಯಾಶ್ ಟೆಂಪರೇಚರ್ ಕೋ ಎಫಿಷಿಯಂಟ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ಪಾಸಿಟಿವ್ ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ, ನೆಗೆಟಿವ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸೆಮಿಕಂಡಕ್ಟರ್ ಯಾವ ಒಂದು ಟೆಂಪರೇಚರ್ ಕೋ ಎಫಿಷಿಯಂಟ್ ಅಂತ ಅಂದ್ರೆ ನೆಗೆಟಿವ್ ಟೆಂಪರೇಚರ್ ಕೋ ಎಫಿಷಿಯಂಟ್ ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಎ ಹೋಲ್ ಇನ್ ಎ ಸೆಮಿಕಂಡಕ್ಟರ್ ಇಸ್ ಡಿಫೈನ್ಡ್ ಆಸ್ ಅಂತ ಕೊಟ್ಟಿದ್ದಾರೆ. ಎ ಹೋಲ್ ಇನ್ ಎ ಸೆಮಿಕಂಡಕ್ಟರ್ ಇಸ್ ಡಿಫೈನ್ಡ್ ಆಸ್ ಅನ್ನ ಈ ಒಂದು ಕ್ವಶನ್ಗೆ ಆಪ್ಷನ್ ಎ ಫ್ರೀ ಎಲೆಕ್ಟ್ರಾನ್ ಅಂತ ಕೊಟ್ಟಿದ್ದಾರೆ. ಇನ್ಕಂಪ್ಲೀಟ್ ಪಾರ್ಟ್ ಆಫ್ ಆನ್ ಎಲೆಕ್ಟ್ರಾನ್ ಪೇರ್ ಬಾಂಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಎ ಫ್ರೀ ಪ್ರೋಟಾನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಎ ಫ್ರೀ ನ್ಯೂಟ್ರಾನ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಎ ಹೋಲ್ ಇನ್ ಎ ಸೆಮಿಕಂಡಕ್ಟರ್ ಇಸ್ ಡಿಫೈನ್ಡ್ ಆಸ್ ದ ಇನ್ಕಂಪ್ಲೀಟ್ ಪಾರ್ಟ್ ಆಫ್ ಆನ್ ಎಲೆಕ್ಟ್ರಾನ್ ಪೇರ್ ಬಾಂಡ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ದ ಇನ್ಕಂಪ್ಲೀಟ್ ಪಾರ್ಟ್ ಆಫ್ ಆನ್ ಎಲೆಕ್ಟ್ರಾನ್ ಪೇರ್ ಬಾಂಡ್. ಎ ಕ್ರಿಸ್ಟಲ್ ಡಯೋಡ್ ಇಸ್ ಎ ಡ್ಯಾಶ್ ಡಿವೈಸ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಕ್ರಿಸ್ಟಲ್ ಡಯೋಡ್ ಬಂದ್ಬಿಟ್ಟು ಯಾವ ಒಂದು ಡಿವೈಸ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಅಲ್ಲಿ ನಾನ್ ಲೀನಿಯರ್, ನೆಕ್ಸ್ಟ್ ಬೈಲ್ಯಾಟರಲ್, ಲೀನಿಯರ್, ನೆಕ್ಸ್ಟ್ ನಾನ್ ಕಂಡಕ್ಟಿವ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಕ್ರಿಸ್ಟಲ್ ಡಯೋಡ್ ಬಂದ್ಬಿಟ್ಟು ಆಪ್ಷನ್ ಎ ನಾನ್ ಲೀನಿಯರ್ ಆಗುತ್ತೆ. ಇದೊಂದು ಕ್ರಿಸ್ಟಲ್ ಡಯೋಡ್ ಬಂದ್ಬಿಟ್ಟು ನಾನ್ ಲೀನಿಯರ್ ಡಿವೈಸ್. ನಾನು ಕ್ರಿಸ್ಟಲ್ ರಿಲೇಟೆಡ್ ಚಾಪ್ಟರ್ ಅಲ್ಲಿ MCQs ಮಾಡಬೇಕಾದ್ರೆ ಈ ಒಂದು ಕ್ವಶನ್ ಹೇಳಿದ್ದೆ. ಸೊ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್, ಡೆಸಿಮಲ್ 43 ಇನ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಇಸ್ ಅಂತ ಕೇಳಿದ್ದಾರೆ.
ಡೆಸಿಮಲ್ 43 ಇನ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ಸ್ ಅಂತ ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಏನನ್ನು ಕೊಟ್ಟಿದ್ದಾರೆ ಅಂದ್ರೆ B2 ಅಂತ ಕೊಟ್ಟಿದ್ದಾರೆ, 2B ಅಂತ ಕೊಟ್ಟಿದ್ದಾರೆ, C3 ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ 2C ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು 43 ಇನ್ ಹೆಕ್ಸಾಡೆಸಿಮಲ್ ನಂಬರ್ ಇಸ್ ಏನಾಗುತ್ತೆ ಅಂತ ಅಂದ್ರೆ ಆಪ್ಷನ್ 2B ಆಗುತ್ತೆ. ಆನ್ಸರ್ B ಇಸ್ ರೈಟ್ ಆನ್ಸರ್ 2B. ದ ಕೋರ್ ಆಫ್ ಎ ಫೈಬರ್ ಆಪ್ಟಿಕ್ ಕೇಬಲ್ ಇಸ್ ಮೇಡ್ ಅಪ್ ಆಫ್ ಅಂತ ಕೊಟ್ಟಿದ್ದಾರೆ. ಫೈಬರ್ ಆಪ್ಟಿಕ್ ಕೇಬಲ್ ಅಲ್ಲಿರೋ ಕೋರ್ ನ ಯಾವ್ದ್ರಿಂದ ಮಾಡಿರ್ತಾರೆ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ಏರ್ ಕೊಟ್ಟಿದ್ದಾರೆ, ಗ್ಲಾಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಡೈಮಂಡ್ ಕೊಟ್ಟಿದ್ದಾರೆ, ಕ್ವಾಡ್ಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಆಗುತ್ತೆ. ಈ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಇನ್ ಆನ್ಲೈನ್ UPS ಇನ್ವರ್ಟರ್ ಇಸ್ ಅಂತ ಕೇಳಿದ್ದಾರೆ. ಇನ್ ಆನ್ಲೈನ್ UPS ಇನ್ವರ್ಟರ್ ಇಸ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ಆಲ್ವೇಸ್ ಆಫ್, ಆಲ್ವೇಸ್ ಆನ್ ಓನ್ಲಿ ಡ್ಯೂರಿಂಗ್ ಫೇಲ್ಯೂರ್ ಆಫ್ ಸಪ್ಲೈ, ಆಫ್ ಓನ್ಲಿ ಡ್ಯೂರಿಂಗ್ ಫೇಲ್ಯೂರ್ ಆಫ್ ಸಪ್ಲೈ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಲ್ವೇಸ್ ಆನ್ ಆಗುತ್ತೆ. ಇನ್ ಆನ್ಲೈನ್ UPS ಇನ್ವರ್ಟರ್ ಈಸ್ ಆಲ್ವೇಸ್ ಆನ್. ಓಮ್ಸ್ ಲಾ ಇಸ್ ಅಪ್ಲಿಕೇಬಲ್ ಫಾರ್ ಅಂತ ಕೊಟ್ಟಿದ್ದಾರೆ. ಓಮ್ಸ್ ಲಾ ಇಸ್ ಅಪ್ಲಿಕೇಬಲ್ ಫಾರ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ಎಲೆಕ್ಟ್ರೋಲೈಟ್ಸ್ ಕೊಟ್ಟಿದ್ದಾರೆ, ಕಂಡಕ್ಟರ್ಸ್ ಕೊಟ್ಟಿದ್ದಾರೆ, ಇನ್ಸುಲೇಟರ್ಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಕೊಟ್ಟಿದ್ದಾರೆ. ಓಮ್ಸ್ ಲಾ ಇಸ್ ಅಪ್ಲಿಕೇಬಲ್ ಫಾರ್ ಯಾವುದು ಅಂತ ಅಂದ್ರೆ ಆನ್ಸರ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ, ಕಂಡಕ್ಟರ್ಸ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಕಂಡಕ್ಟರ್ಸ್. ನೆಕ್ಸ್ಟ್ ಒನ್, in a DC circuit 3 inductance L1, L2 and L3 are connected in series. Equivalent inductance L is given by ಅಂತ ಕೊಟ್ಟಿದ್ದಾರೆ. In a DC circuit 3 inductance L1, L2 and L3 are connected in series. Equivalent inductance L is given by ಅಂತ ಅಂದ್ರೆ L1, L2, L3 ಅಂದ್ರೆ 3 ಇಂಡಕ್ಟರ್ಸ್ ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ರೆ ಈಕ್ವಿವೆಲೆಂಟ್ ಇಂಡಕ್ಟೆನ್ಸ್ ಏನಾಗುತ್ತೆ ಅಂತ ಈ ಒಂದು ಫಾರ್ಮುಲಾ ಕೇಳಿದರೆ, ಕ್ವಶನ್ ಕೇಳಿದರೆ. ಇಲ್ಲಿ ರೈಟ್ ಆನ್ಸರ್ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು 4 ಆಪ್ಷನ್ ಅಲ್ಲಿ ಆನ್ಸರ್ ಏನು ಅಂತಂದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. L ಈಕ್ವಲ್ಸ್ L1, L ಈಕ್ವಿವೆಲೆಂಟ್ ಈಕ್ವಲ್ಸ್ L1 ಪ್ಲಸ್ L2 ಪ್ಲಸ್ L3 ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಅಟ್ ಅಬ್ಸಲ್ಯೂಟ್ 0 ಟೆಂಪರೇಚರ್ ಈ ಸೆಮಿಕಂಡಕ್ಟರ್ ಬಿಹೇವ್ಸ್ ಆಸ್ ಆನ್ ಅಂತ ಕೇಳಿದ್ದಾರೆ. ಅಟ್ ಅಬ್ಸಲ್ಯೂಟ್ 0 ಟೆಂಪರೇಚರ್ ಈ ಸೆಮಿಕಂಡಕ್ಟರ್ ಬಿಹೇವ್ಸ್ ಆಸ್ ಆನ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ಕಂಡಕ್ಟರ್ ಕೊಟ್ಟಿದ್ದಾರೆ, ಇನ್ಸುಲೇಟರ್ ಕೊಟ್ಟಿದ್ದಾರೆ, ಸೆಮಿಕಂಡಕ್ಟರ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಶಾರ್ಟ್ ಸರ್ಕ್ಯೂಟ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಆಗುತ್ತೆ, ಇನ್ಸುಲೇಟರ್. ಆಪ್ಷನ್ ಬಿ ಇನ್ಸುಲೇಟರ್ ಇಸ್ ರೈಟ್ ಆನ್ಸರ್. ಡಯೋಡ್ ಯೂಸ್ಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್ ಈಸ್ ಅಂತ ಕೊಟ್ಟಿದ್ದಾರೆ. ಡಯೋಡ್ ಯೂಸ್ಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್ ಈಸ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ವ್ಯಾರೆಕ್ಟರ್ ಡಯೋಡ್ ಅಂತ ಕೊಟ್ಟಿದ್ದಾರೆ, ಗನ್ ಡಯೋಡ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಪಿನ್ ಡಯೋಡ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಝೀನರ್ ಡಯೋಡ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಡಯೋಡ್ ಯೂಸ್ಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್ ಆಗಿ ಯಾವ ಒಂದು ಡಯೋಡ್ ನ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ಝೀನರ್ ಡಯೋಡ್. ನೆಕ್ಸ್ಟ್ ಒನ್, ವ್ಯಾರೆಕ್ಟರ್ ಡಯೋಡ್ ಈಸ್ ಯೂಸ್ಡ್ ಆಸ್ ಅಂತ ಕೊಟ್ಟಿದ್ದಾರೆ. ವ್ಯಾರೆಕ್ಟರ್ ಡಯೋಡ್ ಈಸ್ ಯೂಸ್ಡ್ ಆಸ್ ಅಂತ ಅಂದ್ರೆ VCO ಅಂತ ಕೊಟ್ಟಿದ್ದಾರೆ, ವೋಲ್ಟೇಜ್ ಕಂಟ್ರೋಲ್ಡ್ ಆಸಿಲೇಟರ್ ಅಂತ. ನೆಕ್ಸ್ಟ್ ರೆಸಿಸ್ಟರ್ ಅಂತ ಕೊಟ್ಟಿದ್ದಾರೆ, VRO ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇಂಡಕ್ಟರ್ ಅಂತ ಕೊಟ್ಟಿದ್ದಾರೆ. ಈ ಒಂದು ವ್ಯಾರೆಕ್ಟರ್ ಡಯೋಡ್ ಈಸ್ ಯೂಸ್ಡ್ ಆಸ್ ಏನು ಆಗುತ್ತೆ ಆನ್ಸರ್ ಅಂತ ಅಂದ್ರೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ವೋಲ್ಟೇಜ್ ಕಂಟ್ರೋಲ್ಡ್ ಆಸಿಲೇಟರ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ ಯೂಸ್ಡ್ ಇನ್ LEDs ಅಂತ ಕೇಳಿದ್ದಾರೆ. ದ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ ಯೂಸ್ಡ್ ಇನ್ LEDs ಅಂತ ಕೇಳಿದ್ದಾರೆ. ಈ ಒಂದು ಸೆಮಿಕಂಡಕ್ಟರ್ LED ನಲ್ಲಿ ಯಾವ ಒಂದು ಸೆಮಿಕಂಡಕ್ಟರ್ ಮೆಟೀರಿಯಲ್ ನ ಯೂಸ್ ಮಾಡ್ತಾರೆ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ಗ್ಯಾಲಿಯಂ ಆರ್ಸೆನೈಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಇಂಡಿಯಂ ಫಾಸ್ಫೈಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪೊಟ್ಯಾಷಿಯಂ ಕಾರ್ಬೋನೇಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಿಲಿಕಾನ್ ಅಂತ ಕೊಟ್ಟಿದ್ದಾರೆ. ಈ ಒಂದು LED ನಲ್ಲಿ ಯಾವ ಒಂದು ಸೆಮಿಕಂಡಕ್ಟರ್ ಮೆಟೀರಿಯಲ್ ನ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಗ್ಯಾಲಿಯಂ ಆರ್ಸೆನೈಡ್. ಆಪ್ಷನ್ ಎ. ನೆಕ್ಸ್ಟ್ ಒನ್, ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ DC ಅಂಡ್ AC ಲೋಡ್ ಲೈನ್ ಇಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ DC ಅಂಡ್ AC ಲೋಡ್ ಲೈನ್ ಇಸ್ ಕಾಲ್ಡ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ಸ್ಯಾಚುರೇಷನ್ ಪಾಯಿಂಟ್, ಕಟ್ ಆಫ್ ಪಾಯಿಂಟ್, ನೆಕ್ಸ್ಟ್ ಆಪರೇಟಿಂಗ್ ಪಾಯಿಂಟ್, ನೆಕ್ಸ್ಟ್ ನನ್ ಆಫ್ ದ ಎಬೋ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ DC ಅಂಡ್ AC ಲೋಡ್ ಲೈನ್ ಇಸ್ ಕಾಲ್ಡ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ, ಆಪರೇಟಿಂಗ್ ಪಾಯಿಂಟ್ ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಆಪರೇಟಿಂಗ್ ಪಾಯಿಂಟ್. ಫೀಡ್ಬ್ಯಾಕ್ ಸರ್ಕ್ಯೂಟ್ ಯೂಶುವಲಿ ಎಂಪ್ಲಾಯ್ಸ್ ಡ್ಯಾಶ್ ನೆಟ್ವರ್ಕ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ರೆಸಿಸ್ಟಿವ್ ಅಂತ ಕೊಟ್ಟಿದ್ದಾರೆ, ಡಯೋಡ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಟ್ರಾನ್ಸಿಸ್ಟರ್ ಕೊಟ್ಟಿದ್ದಾರೆ, SCR ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ.
ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ, ರೆಸಿಸ್ಟಿವ್ ಆಗುತ್ತೆ. ನೆಕ್ಸ್ಟ್ ಒನ್ ಎನ್ SCR ಆಸ್ ಡ್ಯಾಶ್ ಸೆಮಿ ಕಂಡಕ್ಟರ್ ಲೇಯರ್ಸ್ ಅಂತ ಇದೆ. ಈ ಒಂದು SCR ಅಲ್ಲಿ ಎಷ್ಟು ಸೆಮಿ ಕಂಡಕ್ಟರ್ ಲೇಯರ್ ಇದೆ ಅಂತ ಇಲ್ಲಿ ಕ್ವಶನ್. ಇದಕ್ಕೆ ಆಪ್ಷನ್ 2 ಅಂತ ಕೊಟ್ಟಿದ್ದಾರೆ, 3 ಅಂತ ಕೊಟ್ಟಿದ್ದಾರೆ, 4 ಅಂತ ಕೊಟ್ಟಿದ್ದಾರೆ, ನೋ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 4 ಲೇಯರ್ಸ್ ಇರುತ್ತೆ ಸೆಮಿ ಕಂಡಕ್ಟರ್. ಇಲ್ಲಿ ಯಾವ್ದ್ರಲ್ಲಿ ಅಂತ ಅಂದ್ರೆ SCR ಅಲ್ಲಿ SCR ಆಸ್ ಡ್ಯಾಶ್ ಸೆಮಿ ಕಂಡಕ್ಟರ್ ಲೇಯರ್ಸ್ ಅಂತ ಅಂದ್ರೆ 4 ಸೆಮಿ ಕಂಡಕ್ಟರ್ ಲೇಯರ್ಸ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಎ ಸಿಂಗಲ್ ಫೇಸ್ ಫುಲ್ಲಿ ಕಂಟ್ರೋಲ್ಡ್ ಬ್ರಿಡ್ಜ್ ರೆಕ್ಟಿಫೈಯರ್ ಯೂಸಸ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಸಿಂಗಲ್ ಫೇಸ್ ಫುಲ್ಲಿ ಕಂಟ್ರೋಲ್ಡ್ ಬ್ರಿಡ್ಜ್ ರೆಕ್ಟಿಫೈಯರ್ ನಲ್ಲಿ ಎಷ್ಟು SCRs ನ ಯೂಸ್ ಮಾಡ್ತಾರೆ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ 2 SCRs, 4 SCRs, ನೆಕ್ಸ್ಟ್ 3 SCRs, 6 SCRs ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಅಂತ ಅಂದ್ರೆ 4 SCRs ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, 4 SCRs. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇನ್ವರ್ಟರ್ಸ್ ಅಲೋಸ್ ಮಲ್ಟಿ ಮೋಟರ್ ಆಪರೇಷನ್ ಅಂತ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಇನ್ವರ್ಟರ್ಸ್ ಅಲೋಸ್ ಮಲ್ಟಿ ಮೋಟರ್ ಆಪರೇಷನ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ವೋಲ್ಟೇಜ್ ಸೋರ್ಸ್ ಇನ್ವರ್ಟರ್ ಅಂತ ಕೊಟ್ಟಿದ್ದಾರೆ, ಕರೆಂಟ್ ಸೋರ್ಸ್ ಇನ್ವರ್ಟರ್ ಅಂತ ಕೊಟ್ಟಿದ್ದಾರೆ, ಬೋತ್ ವೋಲ್ಟೇಜ್ ಸೋರ್ಸ್ ಇನ್ವರ್ಟರ್ ನೆಕ್ಸ್ಟ್ ಕರೆಂಟ್ ಸೋರ್ಸ್ ಇನ್ವರ್ಟರ್ ಅಂತ ಕೊಟ್ಟಿದ್ದಾರೆ, ನನ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗುತ್ತೆ, ಬೋತ್ VSI ಅಂಡ್ CSI ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ 8051 ಮೈಕ್ರೋ ಕಂಟ್ರೋಲರ್ ಆಸ್ ಡ್ಯಾಶ್ ಬೈಟ್ ರ್ಯಾಮ್ ಆನ್ ಚಿಪ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ಬಂದ್ಬಿಟ್ಟು 80 ಕೊಟ್ಟಿದ್ದಾರೆ, 128 ಬೈಟ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ 256 ಬೈಟ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ 512 ಬೈಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು 8051 ಮೈಕ್ರೋ ಕಂಟ್ರೋಲರ್ ಆಸ್ 128 ಬೈಟ್ಸ್ ರ್ಯಾಮ್ ಆನ್ ಚಿಪ್ ಅಂತ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, 128 ಬೈಟ್. The special function register used to set the interrupt priorities ಅಂತ ಕೊಟ್ಟಿದ್ದಾರೆ. The special function register used to set the interrupt priorities ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಆಪ್ಷನ್ IE ಅಂತ ಕೊಟ್ಟಿದ್ದಾರೆ, IP ಅಂತ ಕೊಟ್ಟಿದ್ದಾರೆ, T ಮೋಡ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಎಸ್ಕಾನ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಆಗುತ್ತೆ, IP ಆಗುತ್ತೆ. ನೆಕ್ಸ್ಟ್ ಒನ್ ಫಾರ್ ಮ್ಯಾಕ್ಸಿಮಮ್ ಪವರ್ ಟು ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಎ ಸೋರ್ಸ್ ಟು ಲೋಡ್ ಇನ್ ಎ ನೆಟ್ವರ್ಕ್ ದ ಲೋಡ್ ರೆಸಿಸ್ಟೆನ್ಸ್ ಮಸ್ಟ್ ಬಿ ಡ್ಯಾಶ್ ದ ಥೆವೆನಿನ್ ರೆಸಿಸ್ಟೆನ್ಸ್ ಅಂತ. ಇಲ್ಲಿ ಆಪ್ಷನ್ ಗ್ರೇಟರ್ ದ್ಯಾನ್ ಕೊಟ್ಟಿದ್ದಾರೆ, ಲೆಸ್ ದ್ಯಾನ್ ಕೊಟ್ಟಿದ್ದಾರೆ, ಈಕ್ವಲ್ ಟು ಕೊಟ್ಟಿದ್ದಾರೆ, ನೆಕ್ಸ್ಟ್ ನಾಟ್ ಈಕ್ವಲ್ ಟು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಈಕ್ವಲ್ ಟು ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಈಕ್ವಲ್ ಟು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕರೆಂಟ್ ಈಸ್ ಮಿನಿಮಮ್ ಆಸ್ 0 ಇನ್ ಎ ಟ್ಯೂನ್ಡ್ ಸರ್ಕ್ಯೂಟ್ ವೇರ್ ಅಂತ ಕೊಟ್ಟಿದ್ದಾರೆ. ಕರೆಂಟ್ ಈಸ್ ಮಿನಿಮಮ್ ಆರ್ 0 ಇನ್ ಎ ಟ್ಯೂನ್ಡ್ ಸರ್ಕ್ಯೂಟ್ ವೇರ್ ಅನ್ನ ಈ ಒಂದು ಕ್ವಶನ್ಗೆ ಆಪ್ಷನ್ L and C ಆರ್ ಇನ್ ಸೀರೀಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ L and C ಆರ್ ಇನ್ ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಂಡ್ L ಆರ್ ಇನ್ ಸೀರೀಸ್ ಅಂತ ಕೊಟ್ಟಿದ್ದಾರೆ. C and R ಆರ್ ಇನ್ ಪ್ಯಾರಲಲ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ, L and C ಆರ್ ಇನ್ ಪ್ಯಾರಲಲ್. ನೆಕ್ಸ್ಟ್ ಒನ್ ರೇಸ್ ಅರೌಂಡ್ ಪ್ರಾಬ್ಲಮ್ ಈಸ್ ಓವರ್ಕಮ್ ಬೈ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಂದ್ಬಿಟ್ಟು SR ಫ್ಲಿಪ್ ಫ್ಲಾಪ್ ಅಂತ ಕೊಟ್ಟಿದ್ದಾರೆ, D ಫ್ಲಿಪ್ ಫ್ಲಾಪ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ JK ಫ್ಲಿಪ್ ಫ್ಲಾಪ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್. ನೆಕ್ಸ್ಟ್ ಒನ್ ದ ನಾಯ್ಸ್ ವಿಚ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಟ್ರಾನ್ಸ್ಮಿಟರ್ ಅಂಡ್ ಕ್ಯಾರಿಡ್ all the way along to the receiver output is called as ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಂದ್ಬಿಟ್ಟು ಚಾನಲ್ ನಾಯ್ಸ್ ಅಂತ ಕೊಟ್ಟಿದ್ದಾರೆ, ಕ್ವಾಂಟೈಸೇಷನ್ ನಾಯ್ಸ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕ್ರಾಸ್ ಟಾಕ್ ನಾಯ್ಸ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಟ್ರಾನ್ಸಿಟ್ ಟೈಮ್ ನಾಯ್ಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಇದು ಒಂದು ಡೆಫಿನಿಷನ್ಗೆ ಆನ್ಸರ್ ಬಂದ್ಬಿಟ್ಟು ಕ್ವಾಂಟೈಸೇಷನ್ ನಾಯ್ಸ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಲೈಟ್ ಈಸ್ ಯೂಸ್ಡ್ ಆಸ್ ಎ ಕ್ಯಾರಿಯರ್ ಫಾರ್ ಇನ್ಫಾರ್ಮೇಶನ್ ಇನ್ ಅಂತ ಕೊಟ್ಟಿದ್ದಾರೆ. ಲೈಟ್ ಈಸ್ ಯೂಸ್ಡ್ ಆಸ್ ಎ ಕ್ಯಾರಿಯರ್ ಫಾರ್ ಇನ್ಫಾರ್ಮೇಶನ್ ಇನ್ ಅನ್ನ ಈ ಒಂದು ಕ್ವಶನ್ಗೆ ಆಪ್ಷನ್ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್, ಫೈಬರ್ ಆಪ್ಟಿಕ್ ಕೇಬಲ್ಸ್, ಕೋಆಕ್ಸಿಯಲ್ ಕೇಬಲ್ಸ್, ನೆಕ್ಸ್ಟ್ ಏರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಫೈಬರ್ ಆಪ್ಟಿಕ್ ಕೇಬಲ್ಸ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. Next one, in dash method, the server assigns a physical address to the computer every time it boots ಅಂತ ಕೇಳಿದ್ದಾರೆ. ಇಲ್ಲಿ ಡೈನಾಮಿಕ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ, ಸ್ಟ್ಯಾಟಿಕ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕಾನ್ಫಿಗರೇಬಲ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕ್ಲಾಸ್ F ಅಡ್ರೆಸ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ, ಡೈನಾಮಿಕ್ ಅಡ್ರೆಸ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಡೈನಾಮಿಕ್ ಅಡ್ರೆಸ್. ನೆಕ್ಸ್ಟ್ ಒನ್
ಡ್ಯಾಶ್ ಕನೆಕ್ಟ್ಸ್ ಟು ಸೆಪರೇಟ್ ಲ್ಯಾನ್ಸ್ ದಟ್ ಯೂಸ್ ದ ಸೇಮ್ ಮೀಡಿಯಾ ಆಕ್ಸೆಸ್ ಪ್ರೋಟೋಕಾಲ್ ಅಂತ ಕೊಟ್ಟಿದ್ದಾರೆ. ರೂಟರ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬ್ರಿಡ್ಜ್ ಅಂತ ಕೊಟ್ಟಿದ್ದಾರೆ, ಗೇಟ್ ವೇ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ರಿಪೀಟರ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ನನಗೆ ಆನ್ಸರ್ ಏನು ಅಂತ ಅಂದ್ರೆ ಬ್ರಿಡ್ಜ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಬ್ರಿಡ್ಜ್. ಎ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ವಿಲ್ ಅನ್ನ ಈ ಒಂದು ಕ್ವಶನ್ಗೆ ಆಪ್ಷನ್ ಇನ್ಕ್ರೀಸ್ ದ ಕರೆಂಟ್ ಇನ್ ಸೆಕೆಂಡರಿ, ಇನ್ಕ್ರೀಸ್ ದ ವೋಲ್ಟೇಜ್ ಇನ್ ಸೆಕೆಂಡರಿ, ಡಿಕ್ರೀಸ್ ದ ಪವರ್ ಇನ್ ಸೆಕೆಂಡರಿ, ಡಿಕ್ರೀಸ್ ದ ವೋಲ್ಟೇಜ್ ಇನ್ ಸೆಕೆಂಡರಿ ಅಂತ ಕೊಟ್ಟಿದ್ದಾರೆ. ಈ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ವಿಲ್ ಇನ್ಕ್ರೀಸ್ ದ ವೋಲ್ಟೇಜ್ ಇನ್ ಸೆಕೆಂಡರಿ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಇನ್ಕ್ರೀಸ್ ದ ವೋಲ್ಟೇಜ್ ಇನ್ ಸೆಕೆಂಡರಿ. ನೆಕ್ಸ್ಟ್ ಒನ್ ರೆಸಿಸ್ಟೆನ್ಸ್ ಆಫ್ ಎ ಸೆಮಿಕಂಡಕ್ಟರ್ ಎಕ್ಸಿಬಿಟ್ಸ್ ಅಂತ ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ ಆಫ್ ಎ ಸೆಮಿಕಂಡಕ್ಟರ್ ಎಕ್ಸಿಬಿಟ್ಸ್ ಅನ್ನ ಈ ಒಂದು ಕ್ವಶನ್ಗೆ ಆಪ್ಷನ್ ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್, ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್, ಕಾನ್ಸ್ಟೆಂಟ್ ಟೆಂಪರೇಚರ್ ಕೋಎಫಿಷಿಯಂಟ್, ವಿಲ್ ನಾಟ್ ಡಿಪೆಂಡ್ ಆನ್ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್. ಫೈಂಡ್ ದ ವ್ಯಾಲ್ಯೂ ಆಫ್ ಬೀಟಾ ಇಫ್ ಆಲ್ಫಾ ಈಕ್ವಲ್ಸ್ 0.85 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಗೆ ಈ ಒಂದು ಕ್ವಶನ್ಗೆ ಆನ್ಸರ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಒನ್ ದ ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಇನ್ ಎ ಟ್ರಾನ್ಸಿಸ್ಟರ್ ವಿತ್ ಕಾಮನ್ ಬೇಸ್ ಕಾನ್ಫಿಗರೇಷನ್ ಇಸ್ ಡಿನೋಟೆಡ್ ಬೈ ಅಂತ ಕೊಟ್ಟಿದ್ದಾರೆ. ದ ಬೀಟಾ ಕೊಟ್ಟಿದ್ದಾರೆ, ಗ್ಯಾಮಾ ಕೊಟ್ಟಿದ್ದಾರೆ, ಆಲ್ಫಾ ಕೊಟ್ಟಿದ್ದಾರೆ, ನೆಕ್ಸ್ಟ್ ಲ್ಯಾಂಬ್ಡಾ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ನಂಬರ್ ಆಫ್ PN ಜಂಕ್ಷನ್ಸ್ ಇನ್ ಗನ್ ಡಯೋಡ್ ಈಸ್ ಅಂತ ಕೇಳಿದ್ದಾರೆ. ಗನ್ ಡಯೋಡ್ ಅಲ್ಲಿ ಎಷ್ಟು PN ಜಂಕ್ಷನ್ ಇದೆ ಅಂತ ಇಲ್ಲಿ ಕ್ವಶನ್. ಇದಕ್ಕೆ ಆಪ್ಷನ್ 0 ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, ನೆಕ್ಸ್ಟ್ 3 ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 0 ಆಗುತ್ತೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್, 0. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೋನೆಂಟ್ ಕೆನಾಟ್ ಬಿ ಫ್ಯಾಬ್ರಿಕೇಟೆಡ್ ಆನ್ IC ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೋನೆಂಟ್ ಕೆನಾಟ್ ಬಿ ಫ್ಯಾಬ್ರಿಕೇಟೆಡ್ ಆನ್ IC ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೆಸಿಸ್ಟರ್ ಕೊಟ್ಟಿದ್ದಾರೆ, ಕೆಪಾಸಿಟರ್ ಕೊಟ್ಟಿದ್ದಾರೆ, ಡಯೋಡ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇಂಡಕ್ಟರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇಂಡಕ್ಟರ್ ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಇಂಡಕ್ಟರ್. ದ ಫೇಸ್ ಡಿಫರೆನ್ಸ್ ದ ಔಟ್ಪುಟ್ ಅಂಡ್ ಇನ್ಪುಟ್ ವೋಲ್ಟೇಜ್ ಆಫ್ ಎ ಸಿಇ ಕಾನ್ಫಿಗರೇಷನ್ ಇಸ್ ಅಂತ ಕೊಟ್ಟಿದ್ದಾರೆ. ಸಿಇ ಕಾನ್ಫಿಗರೇಷನ್ ಫೇಸ್ ಡಿಫರೆನ್ಸ್ ಎಷ್ಟು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ 180 ಡಿಗ್ರಿ ಅಂತ ಕೊಟ್ಟಿದ್ದಾರೆ, 0 ಡಿಗ್ರಿ ಅಂತ ಕೊಟ್ಟಿದ್ದಾರೆ, 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ, 270 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಸಿ, ಆಪ್ಷನ್ ಎ ಇಸ್ ರೈಟ್ ಆನ್ಸರ್, 180 ಆಗುತ್ತೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆನ್ ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆನ್ ಒಪ್ಯಾಂಪ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವುದು ಒಪ್ಯಾಂಪ್ದು ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಕ್ವಶನ್ಗೆ ಆಪ್ಷನ್ ಇನ್ಫೈನೈಟ್ ಓಪನ್ ಲೂಪ್ ಗೇನ್ ಅಂತ ಇದೆ, ಇನ್ಫೈನೈಟ್ ಬ್ಯಾಂಡ್ ವಿಡ್ತ್ ಅಂತ ಇದೆ, ನೆಕ್ಸ್ಟ್ 0 ಇನ್ಪುಟ್ ರೆಸಿಸ್ಟೆನ್ಸ್ ಅಂತ ಇದೆ, ನೆಕ್ಸ್ಟ್ ಇನ್ಫೈನೈಟ್ CMRR ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ಗೆ ಯಾವುದು ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವುದು ಐಡಿಯಲ್ ಒಪ್ಯಾಂಪ್ದು ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ ಅಂತ ಈ ಒಂದು ಕ್ವಶನ್ಗೆ ಆನ್ಸರ್ ಏನು ಅಂತ ಅಂದ್ರೆ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್, 0 ಇನ್ಪುಟ್ ರೆಸಿಸ್ಟೆನ್ಸ್. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಸರ್ಕ್ಯೂಟ್ ವಿಚ್ ಕನ್ವರ್ಟ್ಸ್ ಇರ್ರೆಗ್ಯುಲರ್ಲಿ ಶೇಪ್ಡ್ ವೇವ್ ಫಾರ್ಮ್ ಟು ರೆಗ್ಯುಲರ್ ಶೇಪ್ಡ್ ವೇವ್ ಫಾರ್ಮ್ ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ಸ್ಮಿತ್ ಟ್ರಿಗರ್ ಅಂತ ಕೊಟ್ಟಿದ್ದಾರೆ, ವೋಲ್ಟೇಜ್ ಲಿಮಿಟರ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕಂಪ್ಯಾರೇಟರ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇಂಟಿಗ್ರೇಟರ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಆನ್ಸರ್ ಎ ಇಸ್ ರೈಟ್ ಆನ್ಸರ್, ಸ್ಮಿತ್ ಟ್ರಿಗರ್ ಆಗುತ್ತೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಎನ್ SCR ಆಸ್ ಡ್ಯಾಶ್ PN ಜಂಕ್ಷನ್ ಅಂತ ಕೊಟ್ಟಿದ್ದಾರೆ. ನೋಡಿ SCR ಮೇಲೆ ಇದು ಸೆಕೆಂಡ್ ಕ್ವಶನ್ ಅನ್ಸುತ್ತೆ. ಎನ್ SCR ಆಸ್ ಡ್ಯಾಶ್ PN ಜಂಕ್ಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ, ನೆಕ್ಸ್ಟ್ ನನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 3 ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ದ DC ಸಪ್ಲೈ ಆಫ್ ವೋಲ್ಟೇಜ್ ಸೋರ್ಸ್ ಇನ್ವರ್ಟರ್ ಆಸ್ ಡ್ಯಾಶ್ ಅಟ್ ಆಲ್ ದ ಫ್ರೀಕ್ವೆನ್ಸೀಸ್ ಅಂತ ಕೇಳಿದ್ದಾರೆ. ದ DC ಸಪ್ಲೈ ಆಫ್ ವೋಲ್ಟೇಜ್ ಸೋರ್ಸ್ ಇನ್ವರ್ಟರ್ ಆಸ್ ಡ್ಯಾಶ್ ಅಟ್ ಆಲ್ ದ ಫ್ರೀಕ್ವೆನ್ಸೀಸ್ ಅಂತ ಈ ಒಂದು ಕ್ವಶನ್ಗೆ ಹೈ ಇಂಪೆಡೆನ್ಸ್ ಅಂತ ಇದೆ, ಲೋ ಇಂಪೆಡೆನ್ಸ್ ಅಂತ ಇದೆ, ನೆಕ್ಸ್ಟ್ ವೇರಿಯೇಬಲ್ ಅಂತ ಇದೆ, ನನ್ ಆಫ್ ದೀಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಲೋ ಇಂಪೆಡೆನ್ಸ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಎ ಸೈಕ್ಲೋ ಕನ್ವರ್ಟರ್ ಈಸ್ ಅಂತ ಕೇಳಿದ್ದಾರೆ. ಎ ಸೈಕ್ಲೋ ಕನ್ವರ್ಟರ್ ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಸಿಂಗಲ್ ಫೇಸ್ ಟೈಪ್ ಅಂತ ಇದೆ, 3 ಫೇಸ್ ಟೈಪ್ ಅಂತ ಇದೆ, ನೆಕ್ಸ್ಟ್ ಐದರ್ ಆಫ್ ದ ಸಿಂಗಲ್ ಫೇಸ್ ಟೈಪ್ ಆರ್ 3 ಫೇಸ್
ಟೈಪ್ ಅಂತಿದೆ, ನನ್ ಆಫ್ ದಿಸ್ ಅಂತಿದೆ. ಇದಕ್ಕೆ ಕನ್ಫ್ಯೂಷನ್ ಇದೆ. ನನಗೆ ಆಪ್ಷನ್ ಸಿ ಇಸ್ ರೈಟ್ ಅನ್ಕೊಂಡಿದ್ದೀನಿ. ನೀವು ಕಾಮೆಂಟ್ ಮಾಡಿ ತಿಳಿಸಿ ಯಾವುದು ರೈಟ್ ಅಂತ. 8051 ಮೈಕ್ರೋ ಕಂಟ್ರೋಲರ್ ಆಸ್ ಡ್ಯಾಶ್ ಬೈಟ್ ರಾಮ್ ಆನ್ ಚಿಪ್ ಅಂತ ಇದೆ. ಆಪ್ಷನ್ 0K ಅಂತ ಇದೆ, 2K ಅಂತ ಇದೆ, ನೆಕ್ಸ್ಟ್ 4K ಬೈಟ್ಸ್, ನೆಕ್ಸ್ಟ್ 8K ಬೈಟ್ಸ್ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, 4K ಬೈಟ್ಸ್ ರಾಮ್. ವೆನ್ 8051 ಮೈಕ್ರೋ ಪ್ರೊಸೆಸರ್ ಇಸ್ ರೀಸೆಟ್ ದ ಕಂಟೆಂಟ್ ಆಫ್ SP ಇಸ್ ಅಂತ ಕೇಳಿದ್ದಾರೆ. ನನಗೆ ಆಪ್ಷನ್ 00H ಅಂತ ಇದೆ, FFH ಅಂತ ಇದೆ, ನೆಕ್ಸ್ಟ್ 0FH ಅಂತ ಕೊಟ್ಟಿದ್ದಾರೆ, 07H ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ಮೆಮರಿ ಟೈಪ್ ಯೂಸ್ ಟು ಆಕ್ಸೆಸ್ ಬಿಟ್ ಅಡ್ರೆಸಬಲ್ ಇಂಟರ್ನಲ್ ಡೇಟಾ ಮೆಮೊರಿ ಇನ್ 8051 ಈಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಕೋಡ್ ಕೊಟ್ಟಿದ್ದಾರೆ, ಡೇಟಾ ಕೊಟ್ಟಿದ್ದಾರೆ, ಬಿ ಡೇಟಾ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಎಕ್ಸ್ ಡೇಟಾ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬಿ ಡೇಟಾ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಇನ್ 8051 ಫಾರ್ ಸೀರಿಯಲ್ ಡೇಟಾ ಟ್ರಾನ್ಸ್ಫರ್ ಟೈಮರ್ ಮೋಡ್ ಯೂಸ್ಡ್ ಇಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಟೈಮರ್ 0 ಇನ್ ಮೋಡ್ 1 ಅಂತ ಕೊಟ್ಟಿದ್ದಾರೆ, ಟೈಮರ್ 1 ಇನ್ ಮೋಡ್ 1 ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಟೈಮರ್ 0 ಇನ್ ಮೋಡ್ 2 ಅಂತ ಕೊಟ್ಟಿದ್ದಾರೆ, ಟೈಮರ್ 1 ಇನ್ ಮೋಡ್ 2 ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಟೈಮರ್ 1 ಇನ್ ಮೋಡ್ 2 ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ಟೈಮರ್ 1 ಇನ್ ಮೋಡ್ 2. ನೆಕ್ಸ್ಟ್ ಒನ್ ಬ್ಯಾಂಡ್ವಿಡ್ತ್ ಎಂಡ್ ಪಾಯಿಂಟ್ಸ್ ಆನ್ ಎ ಸೀರೀಸ್ ರೆಸೊನೆನ್ಸ್ ಕರ್ವ್ ಆರ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ಗೆ ಯಾವುದು ರೈಟ್ ಆನ್ಸರ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬಂದ್ಬಿಟ್ಟು ಬೇಸ್ 16 ರೆಫರ್ಸ್ ಟು ವಿಚ್ ನಂಬರ್ ಸಿಸ್ಟಮ್ ಅನ್ನ ಈ ಒಂದು ಕ್ವಶನ್ಗೆ. ಇದಕ್ಕೆ ಆಪ್ಷನ್ BCD ಅಂತ ಇದೆ, ಹೆಕ್ಸಾಡೆಸಿಮಲ್ ಅಂತ ಇದೆ, ನೆಕ್ಸ್ಟ್ ಆಕ್ಟಲ್ ಅಂತ ಇದೆ, ಡೆಸಿಮಲ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಬೇಸ್ 16 ರೆಫರ್ಸ್ ಟು ವಿಚ್ ನಂಬರ್ ಸಿಸ್ಟಮ್ ಅಂತ ಅಂದ್ರೆ ಹೆಕ್ಸಾಡೆಸಿಮಲ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಹೆಕ್ಸಾಡೆಸಿಮಲ್. ದ ಒನ್ಸ್ ಕಾಂಪ್ಲಿಮೆಂಟ್ ಆಫ್ 101010 ಇಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನ ಒನ್ಸ್ ಕಾಂಪ್ಲಿಮೆಂಟ್ ಮಾಡಬೇಕು. ಒನ್ಸ್ ಕಾಂಪ್ಲಿಮೆಂಟ್ ಅಂತ ಅಂದ್ರೆ 1 ಇರೋದೆಲ್ಲ 0 ಮಾಡಬೇಕು, 0 ಇರೋದೆಲ್ಲ 1 ಮಾಡಬೇಕು. ಸೊ ಹಂಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. 1 ಇರೋದು 0 ಅಂತ ಅಂದ್ರೆ 010101. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಎ ಸಿಂಗಲ್ ಬಿಟ್ ಫುಲ್ ಹ್ಯಾಡರ್ ಹ್ಯಾಟ್ಸ್ ಅಂತ ಕೊಟ್ಟಿದ್ದಾರೆ. ಎ ಸಿಂಗಲ್ ಬಿಟ್ ಫುಲ್ ಹ್ಯಾಡರ್ ಹ್ಯಾಟ್ಸ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ 2 2-bit ಬೈನರಿ ನಂಬರ್ಸ್, 2 4-bit ಬೈನರಿ ನಂಬರ್ಸ್, 2 ಸಿಂಗಲ್ ಬಿಟ್ಸ್ ಅಂಡ್ 1 ಕ್ಯಾರಿ ಬಿಟ್, 2 2-bit ನಂಬರ್ಸ್ ಅಂಡ್ 1 ಕ್ಯಾರಿ ಬಿಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, 2 ಸಿಂಗಲ್ ಬಿಟ್ಸ್ ಅಂಡ್ 1 ಕ್ಯಾರಿ ಬಿಟ್ ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರೇಷಿಯೋ ಆಫ್ ಶಿಯರ್ ಸ್ಟ್ರೆಸ್ ಟು ಶಿಯರ್ ಸ್ಟ್ರೈನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಯಂಗ್ಸ್ ಮಾಡ್ಯುಲಸ್ ಅಂತ ಕೊಟ್ಟಿದ್ದಾರೆ, ರಿಜಿಡಿಟಿ ಮಾಡ್ಯುಲಸ್ ಅಂತ ಕೊಟ್ಟಿದ್ದಾರೆ, ಬಕ್ ಮಾಡ್ಯುಲಸ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಪಾಯ್ಸನ್ಸ್ ರೇಷಿಯೋ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ದ ರೇಷಿಯೋ ಆಫ್ ಶಿಯರ್ ಸ್ಟ್ರೆಸ್ ಟು ಶಿಯರ್ ಸ್ಟ್ರೈನ್ ಇಸ್ ನೌನ್ ಆಸ್ ಅಂತ ಅಂದ್ರೆ ರಿಜಿಡಿಟಿ ಆಫ್ ಮಾಡ್ಯುಲಸ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, rigidity of modulus. Next one, due to slip of the belt, the velocity ratio of the belt drive ಅಂತ ಕೊಟ್ಟಿದ್ದಾರೆ. Due to slip of the belt, the velocity ratio of the belt drive ಅನ್ನ ಈ ಒಂದು ಕ್ವಶನ್ಗೆ ಆಪ್ಷನ್ become 0, increases, does not change, decreases ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, decreases. In the equation PV power of n equals C, if the value of n equals 0, then the process is called ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಕಾನ್ಸ್ಟೆಂಟ್ ಪ್ರೆಷರ್ ಪ್ರೊಸೆಸರ್, ನೆಕ್ಸ್ಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಮ್ ಪ್ರೊಸೆಸರ್, ಅಡಿಯಾಬ್ಯಾಟಿಕ್ ಪ್ರೊಸೆಸರ್, ನೆಕ್ಸ್ಟ್ ಐಸೋಥರ್ಮಲ್ ಪ್ರೊಸೆಸರ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಕಾನ್ಸ್ಟೆಂಟ್ ಪ್ರೆಷರ್ ಪ್ರೊಸೆಸ್. ನೆಕ್ಸ್ಟ್ ಒನ್, ದ ಅಬ್ಸಲ್ಯೂಟ್ ಪ್ರೆಷರ್ ಆಫ್ ಏರ್ ಅಟ್ ದ ಔಟ್ಲೆಟ್ ಆಫ್ ಎ ಕಂಪ್ರೆಸರ್ ಇಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ದ ಅಬ್ಸಲ್ಯೂಟ್ ಪ್ರೆಷರ್ ಆಫ್ ಏರ್ ಅಟ್ ದ ಔಟ್ಲೆಟ್ ಆಫ್ ಎ ಕಂಪ್ರೆಸರ್ ಇಸ್ ಕಾಲ್ಡ್ ಅಂತ ಈ ಒಂದು ಕ್ವಶನ್ಗೆ ಕ್ರಿಟಿಕಲ್ ಪ್ರೆಷರ್ ಅಂತ ಕೊಟ್ಟಿದ್ದಾರೆ, ಬ್ಯಾಕ್ ಪ್ರೆಷರ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಡಿಸ್ಚಾರ್ಜ್ ಪ್ರೆಷರ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಸಬ್ ಕ್ರಿಟಿಕಲ್ ಪ್ರೆಷರ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ, ಡಿಸ್ಚಾರ್ಜ್ ಪ್ರೆಷರ್ ಆಗುತ್ತೆ. ನಾನು ಇಲ್ಲಿ ಒಂದು ಕ್ವಶನ್ ಅಂಡ್ ಆನ್ಸರ್ ಅಷ್ಟೇ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಕೀ ಆನ್ಸರ್ ಬಂದಾಗ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್, ದ ಕೆಪಾಸಿಟಿ ಆಫ್ ಎ ಕಂಪ್ರೆಸರ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಅಂತ ಕೊಟ್ಟಿದ್ದಾರೆ. ದ ಕೆಪಾಸಿಟಿ ಆಫ್ ಎ ಕಂಪ್ರೆಸರ್
ಈಸ್ ಎಕ್ಸ್ಪ್ರೆಸ್ಡ್ ಇನ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ kg/m³, ನೆಕ್ಸ್ಟ್ ಮೀಟರ್ ಕ್ಯೂಬ್ ಪರ್ ಮಿನಿಮಮ್, ನೆಕ್ಸ್ಟ್ ಮೀಟರ್ ಕ್ಯೂಬ್ ಪರ್ ಕೆಜಿ, ನೆಕ್ಸ್ಟ್ kg/m² ಅಂತ ಕೊಟ್ಟಿದ್ದಾರೆ. ಕಂಪ್ರೆಸರ್ ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಅಂದ್ರೆ ಮೀಟರ್ ಕ್ಯೂಬ್ ಪರ್ ಮಿನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಮೀಟರ್ ಕ್ಯೂಬ್ ಪರ್ ಮಿನಿಮಮ್. In pipeline, the total energy line lies over the hydraulic gradient line by an amount equal to the ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಪ್ರೆಷರ್ ಹೆಡ್ ಅಂತ ಕೊಟ್ಟಿದ್ದಾರೆ, ಅಟ್ಮಾಸ್ಫಿಯರಿಕ್ ಹೆಡ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ವ್ಯಾಕ್ಯೂಮ್ ಹೆಡ್ ಅಂತ ಕೊಟ್ಟಿದ್ದಾರೆ, ವೆಲಾಸಿಟಿ ಹೆಡ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ವೆಲಾಸಿಟಿ ಹೆಡ್. ನೆಕ್ಸ್ಟ್ ಒಂದು ದ ಆಕ್ಚುಯಲ್ ಹೆಡ್ ಅಗೇನ್ಸ್ಟ್ ವಿಚ್ ಎ ಸೆಂಟ್ರಿಫ್ಯೂಗಲ್ ಪಂಪ್ ಹ್ಯಾಸ್ ಟು ವರ್ಕ್ ಇಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ದ ಆಕ್ಚುಯಲ್ ಹೆಡ್ ಅಗೇನ್ಸ್ಟ್ ವಿಚ್ ಎ ಸೆಂಟ್ರಿಫ್ಯೂಗಲ್ ಪಂಪ್ ಹ್ಯಾಸ್ ಟು ವರ್ಕ್ ಇಸ್ ಕಾಲ್ಡ್ ಅಂತ ಅಂದ್ರೆ ಆಪ್ಷನ್ ಡೆಲಿವರಿ ಹೆಡ್ ಅಂತ ಕೊಟ್ಟಿದ್ದಾರೆ, ಮಾನೋಮೆಟ್ರಿಕ್ ಹೆಡ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಸಕ್ಷನ್ ಹೆಡ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ವ್ಯಾಕ್ಯೂಮ್ ಹೆಡ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಮಾನೋಮೆಟ್ರಿಕ್ ಹೆಡ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ವಿಚ್ ಆಫ್ ದ ಫಾಲೋಯಿಂಗ್ ಪಂಪ್ಸ್ ಇಸ್ ಜನರಲಿ ಯೂಸ್ಡ್ ಟು ಪಂಪ್ ಹೈಲಿ ವಿಸ್ಕಸ್ ಫ್ಲೂಯಿಡ್ ಅಂತ ಇದೆ. ಆಪ್ಷನ್ ಸೆಂಟ್ರಿಫ್ಯೂಗಲ್ ಪಂಪ್, ರೆಸಿಪ್ರೋಕ್ಯಾಟಿಂಗ್ ಪಂಪ್, ನೆಕ್ಸ್ಟ್ ಏರ್ ಲಿಫ್ಟ್ ಪಂಪ್, ನೆಕ್ಸ್ಟ್ ಸ್ಕ್ರೂ ಪಂಪ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಸ್ಕ್ರೂ ಪಂಪ್, ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ದ ಟೈಪ್ ಆಫ್ ಆರ್ಗನೈಸೇಷನ್ ಪ್ರಿಫರ್ಡ್ ಫಾರ್ ಎ ಸ್ಟೀಲ್ ಇಂಡಸ್ಟ್ರೀಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಲೈನ್ ಆರ್ಗನೈಸೇಷನ್, ಫಂಕ್ಷನಲ್ ಆರ್ಗನೈಸೇಷನ್, ಲೈನ್ ಅಂಡ್ ಸ್ಟಾಫ್ ಆರ್ಗನೈಸೇಷನ್, ಲೈನ್ ಸ್ಟಾಫ್ ಅಂಡ್ ಫಂಕ್ಷನಲ್ ಆರ್ಗನೈಸೇಷನ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ, ಲೈನ್ ಸ್ಟಾಫ್ ಅಂಡ್ ಫಂಕ್ಷನಲ್ ಆರ್ಗನೈಸೇಷನ್. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ದ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ಡ್ಯೂ ಟು ವಿಚ್ ಇಟ್ ಬ್ರೇಕ್ಸ್ ವಿತ್ ಲಿಟಲ್ ಪರ್ಮನೆಂಟ್ ಡಿಸ್ಟಾರ್ಷನ್ ಇಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಏನು ಅಂತ ಅಂದ್ರೆ ಡಕ್ಟಿಲಿಟಿ ಅಂತ ಕೊಟ್ಟಿದ್ದಾರೆ, ಮಲ್ಲೇಬಿಲಿಟಿ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬ್ರಿಟಲ್ನೆಸ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಪ್ಲಾಸ್ಟಿಸಿಟಿ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬ್ರಿಟಲ್ನೆಸ್ ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಬ್ರಿಟಲ್ನೆಸ್. ನೆಕ್ಸ್ಟ್ ಒನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಮಿನರಲ್ ಆಫ್ ಕಾಪರ್ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಮಿನರಲ್ ಆಫ್ ಕಾಪರ್ ಅಂತ ಈ ಒಂದು ಕ್ವಶನ್ಗೆ ಸೊ ಆನ್ಸರ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ದ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಯೂಸ್ಡ್ ಫಾರ್ ಸಾಫ್ಟ್ನಿಂಗ್ ಹಾರ್ಡನಿಂಗ್ ಸ್ಟೀಲ್ ಇಸ್ ಅಂತ ಕೊಟ್ಟಿದ್ದಾರೆ. ದ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಯೂಸ್ಡ್ ಫಾರ್ ಸಾಫ್ಟ್ನಿಂಗ್ ಹಾರ್ಡನಿಂಗ್ ಸ್ಟೀಲ್ ಇಸ್ ಅನ್ನ ಈ ಒಂದು ಕ್ವಶನ್ಗೆ ಆಪ್ಷನ್ ಅನ್ನೀಲಿಂಗ್ ಅಂತ ಕೊಟ್ಟಿದ್ದಾರೆ, ಟೆಂಪರಿಂಗ್ ಅಂತ ಕೊಟ್ಟಿದ್ದಾರೆ, ನಾರ್ಮಲೈಸಿಂಗ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕಾರ್ಬರೈಸಿಂಗ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಟೆಂಪರಿಂಗ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಟೆಂಪರಿಂಗ್. ನೆಕ್ಸ್ಟ್ ಒನ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಆರ್ ದೋಸ್ ಮೆಟೀರಿಯಲ್ಸ್ ವಿಚ್ ಅಂತ ಕೊಟ್ಟಿದ್ದಾರೆ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಆರ್ ದೋಸ್ ಮೆಟೀರಿಯಲ್ಸ್ ವಿಚ್ ಅಂತ ಈ ಒಂದು ಕ್ವಶನ್ಗೆ ಆಪ್ಷನ್ ಆರ್ ಫಾರ್ಮ್ಡ್ ಇನ್ ಟು ಶೇಪ್ ಅಂಡರ್ ಹೀಟ್ ಅಂಡ್ ಪ್ರೆಷರ್ ಅಂತ ಕೊಟ್ಟಿದ್ದಾರೆ. ಡು ನಾಟ್ ಬಿಕಮ್ ಹಾರ್ಡ್ ವಿತ್ ದ ಅಪ್ಲಿಕೇಶನ್ ಆಫ್ ಹೀಟ್ ಅಂಡ್ ಪ್ರೆಷರ್ ಅಂತ ಕೊಟ್ಟಿದ್ದಾರೆ. ಆರ್ ಫ್ಲೆಕ್ಸಿಬಲ್ ಅಂಡ್ ಕ್ಯಾನ್ ವಿತ್ಸ್ಟ್ಯಾಂಡ್ ಕನ್ಸಿಡರಬಲ್ ವೇರ್ under suitable conditions. Next are used for friction lining for clutches and brakes ಅಂತ ಕೊಟ್ಟಿದ್ದಾರೆ. ಈ ಒಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಆರ್ ದೋಸ್ ಮೆಟೀರಿಯಲ್ಸ್ ವಿಚ್ ಅನ್ನ ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆರ್ ಫಾರ್ಮ್ಡ್ ಇನ್ ಟು ಶೇಪ್ ಅಂಡರ್ ಹೀಟ್ ಅಂಡ್ ಪ್ರೆಷರ್ ಆಗುತ್ತೆ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಈ ಒಂದು ಪೇಜ್ ಇಂದ 76 ನಂಬರ್ ಇಂದ ಆಲ್ಮೋಸ್ಟ್ ಜಿಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ ಜಿಕೆ ರಿಲೇಟೆಡ್ ಯಾವ್ಯಾವ ಕ್ವಶನ್ ಕೇಳಿದ್ದಾರೆ ಅಂತ. ಹೂ ವರ್ ದ ಫಸ್ಟ್ ಮುಸ್ಲಿಂ ಇನ್ವೇಡರ್ಸ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಆಪ್ಷನ್ ಬಂದ್ಬಿಟ್ಟು ದ ಗಜ್ನಿವಿಡ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿ ಬಂದ್ಬಿಟ್ಟು ದ ಗುರಿದ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ದ ಅರಬ್ಸ್ ಅಂತ ಕೊಟ್ಟಿದ್ದಾರೆ. ನನ್ ಆಫ್ ದಿಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಈ ಒಂದು ಭಾರತಕ್ಕೆ ಯಾರು ದಾಳಿ ಮಾಡಿದ್ರು ಅಂತ ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಅರಬ್ಸ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಅರಬ್ಸ್. ಈ ನೆಕ್ಸ್ಟ್ ಒನ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಾಸ್ ಅಂತ ಕೇಳಿದ್ದಾರೆ. ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಾಸ್ ಅಂತ ಕೇಳಿದ್ದಾರೆ. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಕೊಟ್ಟಿದ್ದಾರೆ, ಜವಾಹರ್ಲಾಲ್ ನೆಹರು ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಮೊರಾರ್ಜಿ ದೇಸಾಯಿ ಕೊಟ್ಟಿದ್ದಾರೆ, ಇಂದಿರಾ ಗಾಂಧಿ ಅಂತ ಕೊಟ್ಟಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ರು ಅಂತ ಅಂದ್ರೆ ನೆಹರು ಅವರು, ಜವಾಹರ್ಲಾಲ್ ನೆಹರು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್.
ದ ಗ್ರಾಮ ಪಂಚಾಯತ್ಸ್ ಆರ್ ಎಲೆಕ್ಟೆಡ್ ಬೈ ಗ್ರಾಮ ಸಭಾಸ್ ಕನ್ಸಿಸ್ಟಿಂಗ್ ಆಫ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎವ್ರಿ ಸಿಟಿಸನ್ ಲಿವಿಂಗ್ ಇನ್ ದ ವಿಲೇಜ್. ನೆಕ್ಸ್ಟ್ ಎಂಟೈರ್ ಮೇಲ್ ಅಂಡ್ ಫೀಮೇಲ್ ಪಾಪ್ಯುಲೇಷನ್ ಆಫ್ ದ ವಿಲೇಜ್ ಅಂತ ಕೊಟ್ಟಿದ್ದಾರೆ. ಎವ್ರಿ ಅಡಲ್ಟ್ ಮೇಲ್ ಲಿವಿಂಗ್ ಇನ್ ದ ವಿಲೇಜ್. ನೆಕ್ಸ್ಟ್ ಎವ್ರಿ ಫಾರ್ಮರ್ ಆಫ್ ದ ವಿಲೇಜ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಎವ್ರಿ ಅಡಲ್ಟ್ ಮೇಲ್ ಲಿವಿಂಗ್ ಇನ್ ದ ವಿಲೇಜ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ದ 4 ಮೇಜರ್ ಕಾಂಪೊನೆಂಟ್ಸ್ ಆಫ್ ಅಟ್ಮಾಸ್ಫಿಯರ್ ಆರ್ ಅಂತ ಕೊಟ್ಟಿದ್ದಾರೆ. ದ 4 ಮೇಜರ್ ಕಾಂಪೊನೆಂಟ್ಸ್ ಆಫ್ ಅಟ್ಮಾಸ್ಫಿಯರ್ ಆರ್ ಅಂತ ಕೊಟ್ಟಿದ್ದಾರೆ. ಆ ಕಾಂಪೊನೆಂಟ್ಸ್ ಈ ಒಂದು ವಾತಾವರಣದಲ್ಲಿ 4 ಮೇನ್ ಆಗಿರೋ ಕಾಂಪೊನೆಂಟ್ಸ್ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಆಕ್ಸಿಜನ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ನಿಯನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಕ್ಸಿಜನ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ವೇಪರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಕ್ಸಿಜನ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಹೈಡ್ರೋಜನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಕ್ಸಿಜನ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆರ್ಗನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ವೇಪರ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೋಡಿ, ಇವಾಗ ಆ ಪದ್ಮಭೂಷಣದ ಬಗ್ಗೆ ಕೇಳಿದ್ದಾರೆ. ಪದ್ಮಶ್ರೀ ಇವಾಗೆಲ್ಲ ಅವಾರ್ಡ್ ಕೊಟ್ರಲ್ಲ, ಸೊ ಅದ್ರ ರಿಲೇಟೆಡ್ ಒಂದು ಕ್ವಶನ್ ಕೇಳಿದ್ದಾರೆ. ದ ಪರ್ಸನ್ ಹೂ ರಿಸೀವ್ಡ್ ಪದ್ಮಭೂಷಣ ಇನ್ 2023 ಫಾರ್ ಲಿಟರೇಚರ್ ಅಂಡ್ ಎಜುಕೇಶನ್ ಕೆಟಗರಿ ಈಸ್ ಅಂತ ಕೊಟ್ಟಿದ್ದಾರೆ. ಸಾಹಿತ್ಯ ಮತ್ತು ಎಜುಕೇಶನ್ ರಿಲೇಟೆಡ್ ಯಾರಿಗೆ ಪದ್ಮಭೂಷಣ ಅವಾರ್ಡ್ ಸಿಕ್ಕಿದೆ ಅಂತ ಈ ಒಂದು ಕ್ವಶನ್. ಇಲ್ಲಿ ಆಪ್ಷನ್ ಸುಧಾಮೂರ್ತಿ ಅಂತ, ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಸುಧಾಮೂರ್ತಿ ಅಂತ ಇದೆ, ಎಸ್.ಎಲ್. ಭೈರಪ್ಪ ಅಂತ ಇದೆ, ನೆಕ್ಸ್ಟ್ ಎಸ್.ಎಂ. ಕೃಷ್ಣ ಅಂತ ಇದೆ, ನೆಕ್ಸ್ಟ್ ರಾಣಿ ಮಾಚಯ್ಯ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸುಧಾಮೂರ್ತಿ ಅವರಿಗೆ ಸಾಮಾಜಿಕ ಸೇವೆಗೆ, ಈ ಒಂದು ಸಮಾಜ ಸೇವೆಗೆ ಪದ್ಮಭೂಷಣ ಸಿಕ್ಕಿದೆ. ನೆಕ್ಸ್ಟ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಎಸ್.ಎಲ್. ಭೈರಪ್ಪ ಅವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಏನು ಅಂತ ಅಂದ್ರೆ ಎಸ್.ಎಲ್. ಭೈರಪ್ಪ ಆಗ್ತಾರೆ. ನೆಕ್ಸ್ಟ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 15th ಜೂನ್ ಅಂತ ಕೊಟ್ಟಿದ್ದಾರೆ, 15th ಜುಲೈ ಅಂತ ಕೊಟ್ಟಿದ್ದಾರೆ, 5th ಜೂನ್ ಅಂತ ಕೊಟ್ಟಿದ್ದಾರೆ, 15th ಜುಲೈ ಅಂತ ಕೊಟ್ಟಿದ್ದಾರೆ. ತುಂಬಾನೇ ಕನ್ಫ್ಯೂಷನ್ ಮಾಡ್ತಾರೆ ಇದರಲ್ಲಿ. ಎಲ್ಲ 15th 5th ಅಂತಾನೆ ಸ್ಟಾರ್ಟ್ ಮಾಡಿ ಆಪ್ಷನ್ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಅಂತ ಅಂದ್ರೆ 5th ಜೂನ್ ಆಗುತ್ತೆ. ಒಂದು 5th ಜೂನ್ ಅಲ್ಲಿ ವಿಶ್ವ ಪರಿಸರ ದಿನನ ಸೆಲೆಬ್ರೇಟ್ ಮಾಡ್ತಾರೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಲುಕ್ಸ್ ರಫ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅಂತ ಈ ಒಂದು ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ರೈಬೋಸೋಮ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ರಿಸ್ಟೆ ಅಂತ ಕೊಟ್ಟಿದ್ದಾರೆ, ಜೀನ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ವ್ಯಾಕ್ಯೂಲ್ಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ರೈಬೋಸೋಮ್ಸ್ ಆಗುತ್ತೆ. ಆಪ್ಷನ್ ಇಸ್ ರೈಟ್ ಆನ್ಸರ್, ರೈಬೋಸೋಮ್ಸ್. ನೆಕ್ಸ್ಟ್ ಹಾರ್ನ್ ಆಫ್ ಮ್ಯಾಮಲ್ಸ್ ಆರ್ ಮೇಡ್ ಆಫ್ ಅಂತ ಕೊಟ್ಟಿದ್ದಾರೆ. ಚಿಟಿನ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕನೆಕ್ಟಿವ್ ಟಿಶ್ಯೂ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕಾರ್ಟಿಲೇಜ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕೆರಾಟಿನ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ಕೆರಾಟಿನ್. ನೆಕ್ಸ್ಟ್ ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ರಿಕ್ವೈರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಹೈಡ್ರೋಜನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸನ್ಲೈಟ್ ಅಂತ ಕೊಟ್ಟಿದ್ದಾರೆ, ಕ್ಲೋರೋಫಿಲ್ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಆಲ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಟ್ಮಾಸ್ಫಿಯರ್ ನ್ಯೂಟ್ರಿಷನ್ ಯಾವ್ದು ಬೇಕಾಗುತ್ತೆ ನಮಗೆ ಅಂತ ಅಂದ್ರೆ ಸೊ ಆಲ್ ಆಫ್ ದ ಎಬೋ ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಕ್ಲೋರೋಫಿಲ್ ಬೇಕು, ಸನ್ಲೈಟ್ ಬೇಕು, ನೆಕ್ಸ್ಟ್ ಹೈಡ್ರೋಜನ್ ಅಂಡ್ ಕಾರ್ಬನ್ ಎಲ್ಲದಕ್ಕೂ ಬೇಕಾಗುತ್ತೆ. ಸೊ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಲ್ ಆಫ್ ದ ಎಬೋ. ನೆಕ್ಸ್ಟ್ ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ, ಅಲ್ಲಿ x ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ನ ಕಮೆಂಟ್ ಮಾಡಿ. ವಾಟ್ ಕಮ್ಸ್ ನೆಕ್ಸ್ಟ್ ಇನ್ ದ ಸೀಕ್ವೆನ್ಸ್ ಅಂತ ಈ ಒಂದು ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಇದಿಷ್ಟು ನಂಬರ್ಸ್ ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ, 16 ಕೊಟ್ಟಿದ್ದಾರೆ, 28 ಕೊಟ್ಟಿದ್ದಾರೆ, 44 ಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಈ ಒಂದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಇಲ್ಲಿ ಆಪ್ಷನ್ ಬಂದ್ಬಿಟ್ಟು 62 ಕೊಟ್ಟಿದ್ದಾರೆ, 64 ಕೊಟ್ಟಿದ್ದಾರೆ, 66 ಕೊಟ್ಟಿದ್ದಾರೆ, ನೆಕ್ಸ್ಟ್ 60 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 64 ಆಗುತ್ತೆ. ಈ ಒಂದು 44 ಆದ್ಮೇಲೆ ನೆಕ್ಸ್ಟ್ ವಾಟ್ ವಿಲ್ ಕಮ್ ಅಂತ ಅಂದ್ರೆ 64 ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ವಾಟ್ ಶುಡ್ ಕಮ್ ಇನ್ ಪ್ಲೇಸ್ ಆಫ್ ದ ಕ್ವಶನ್ ಮಾರ್ಕ್ ಅಂತ ಈ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಯಾವ ಒಂದು ನಂಬರ್ನ ಪ್ಲೇಸ್ ಮಾಡಬೇಕು ಅಂತ ಈ ಒಂದು ಕ್ವಶನ್. ಇದಕ್ಕೆ ಇಲ್ಲಿ ಕ್ವಶನ್ ಏನು ಅಂತ ಅಂದ್ರೆ 3W ಅಂತ ಕೊಟ್ಟಿದ್ದಾರೆ, 7V ಅಂತ ಕೊಟ್ಟಿದ್ದಾರೆ, 11U ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ 15T ಅಂತ ಕೊಟ್ಟಿದ್ದಾರೆ. ಇದು ಒಂದು ಸ್ವಲ್ಪ ತಲೆ ಓಡಿಸ್ಬೇಕು, ಇದು ತುಂಬಾನೇ ವೆರಿ ಈಸಿ. ನೆಕ್ಸ್ಟ್ ಉಲ್ಟಾಯಿಂದ ಬಂದಿದ್ದಾರೆ, TUVW ಅಂತ ಈ ಒಂದು ಸೀಕ್ವೆನ್ಸ್ ಅಲ್ಲಿ ಈ ಒಂದು ಕ್ವಶನ್ ತಗೊಂಡಿದ್ದಾರೆ. ಫಸ್ಟ್ ಟಿ ಗಿಂತ ಮುಂಚೆ ಯಾವ್ದು ಬರುತ್ತೆ ಅಂತ ಅಂದ್ರೆ ಎಸ್ ಬರುತ್ತೆ. ಸೊ ಆಪ್ಷನ್ ಅಲ್ಲಿ SL ಬರುತ್ತೆ ಅಂತ ನೀವು ನೋಡ್ಕೋಬೇಕು. ಆಪ್ಷನ್ ಅಲ್ಲಿ SL ಬಂದಿದೆ ಅಂದ್ರೆ ಆಪ್ಷನ್ ಡಿ ನಲ್ಲಿ 19S ಬಂದಿದೆ. ಸೊ ಇದು ರೈಟ್ ಆನ್ಸರ್ ಬಂದ್ಬಿಟ್ಟು 19S ಆಗುತ್ತೆ.
19S STUVW ಆಗುತ್ತೆ. ಸೊ ಆ ಒಂದು ಸೀಕ್ವೆನ್ಸ್ ಅಲ್ಲಿ ಈ ಒಂದು ಕ್ವಶನ್ ರೈಸ್ ಮಾಡಿದ್ದಾರೆ. ಸೊ ಹಂಗಾಗಿ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ 19 is. Next one, no, Lata starts from point A and walks 2 km towards north, then turns to her right and walks for 2 km, then again turns to her right and walk for another 2 km. In which direction is she facing now ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇದರಲ್ಲಿ ಲತಾ ಒಂದು ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಮಾಡುತ್ತಾಳೆ ನಡೆಯೋದಕ್ಕೆ. ಯಾವ ಒಂದು ಪಾಯಿಂಟ್ ಅಂತ ಅಂದ್ರೆ ಲತಾ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಎ ಪಾಯಿಂಟ್ ಅಂತ ತಗೊಳ್ಳೋಣ. ಸೊ ಈ ಒಂದು ಎ ಪಾಯಿಂಟ್ ಇಂದ ಅವಳು 2 ಕಿಲೋಮೀಟರ್ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ 2 ಕಿಲೋಮೀಟರ್ ನಾರ್ತ್ಗೆ ನಡೀತಾಳೆ. 2 ಕಿಲೋಮೀಟರ್ ನಾರ್ತ್ಗೆ ನಡ್ಕೊಂಡು ಹೋಗ್ತಾಳೆ. ನೆಕ್ಸ್ಟ್ ದೆನ್ ಟರ್ನ್ ಟು ರೈಟ್ ಸೈಡ್ಗೆ ಅವಳು ಇಲ್ಲಿ ಹೋಗ್ತಾ ಇದ್ದಾಳೆ ಅಂತ ಅಂದ್ರೆ ಅವಳ ರೈಟ್ ಸೈಡ್ಗೆ 2 ಕಿಲೋಮೀಟರ್ ನಡೀತಾಳೆ. ಸೊ ಹಂಗಾಗಿ ಇದು 2 ಕಿಲೋಮೀಟರ್ ಆಗುತ್ತೆ. ನೆಕ್ಸ್ಟ್ ಅಂಡ್ ವಾಕ್ಸ್ 2 ಕಿಲೋಮೀಟರ್ ಮತ್ತೆ ರೈಟಿಗೆ ತಿರುಗ್ಬಿಟ್ಟು 2 ಕಿಲೋಮೀಟರ್ ನಡೀತಾಳೆ. ನೆಕ್ಸ್ಟ್ ದೆನ್ ಅಗೇನ್ ಟರ್ನ್ಸ್ ಟು ಹರ್ ರೈಟ್. ನೆಕ್ಸ್ಟ್ ಅವಳು ಇಲ್ಲಿದ್ದಾಳೆ ಲತಾ ಅಂತ ಅಂದ್ರೆ ಮತ್ತೆ ಅವಳು ರೈಟಿಗೆ ಟರ್ನ್ ಆಗ್ತಾಳೆ. ರೈಟಿಗೆ ಅಂತ ಅಂದ್ರೆ ಇಲ್ಲಿಗೆ ಟರ್ನ್ ಆಗ್ಬಿಟ್ಟು 2 ಕಿಲೋಮೀಟರ್ ನಡೀತಾಳೆ. ಸೊ ಅವಳು ಯಾವ ಒಂದು ದಿಕ್ಕಿಗೆ ಮುಖ ಮಾಡ್ಕೊಂಡು ಇದ್ದಾಳೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಅವಳು ಯಾವ ದಿಕ್ಕಿಗೆ ಮುಖ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ರೆ ಸೌತ್. ಈ ಒಂದು ಸೌತ್ ಡೈರೆಕ್ಷನ್ ಅಲ್ಲಿ ಅವಳು ನಿಂತಿದ್ದಾಳೆ. ಸೊ ಹಂಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಸೌತ್. ಇದೆಲ್ಲ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್ ಕೇಳಿದ್ದಾರೆ. ಅನಿಲ್ ಇಂಟ್ರೊಡ್ಯೂಸ್ಡ್ ರೋಹಿತ್ ಆಸ್ ದ ಸನ್ ಆಫ್ ದ ಓನ್ಲಿ ಬ್ರದರ್ ಆಫ್ ಹಿಸ್ ಫಾದರ್ಸ್ ವೈಫ್. ಹೌ ಈಸ್ ರೋಹಿತ್ ರಿಲೇಟೆಡ್ ಟು ಅನಿಲ್ ಅಂತ ಕೇಳಿದ್ದಾರೆ. ಇದು ರೋಹಿತ್ ಅನಿಲ್ಗೆ ಯಾವ ರೀತಿ ರಿಲೇಷನ್ ಆಗ್ತಾರೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇದು ಕಸಿನ್ ಆಗ್ತಾರೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಕಸಿನ್ ಆಗುತ್ತೆ. ಆಪ್ಷನ್ ಎ ರೈಟ್ ಆನ್ಸರ್, ಕಸಿನ್. ನೆಕ್ಸ್ಟ್, ಅಮಾಂಗ್ 5 ಬಾಯ್ಸ್ ವಸಂತ್ ಈಸ್ ಟಾಲರ್ ದನ್ ಮನೋಹರ್ ಬಟ್ ನಾಟ್ ಆಸ್ ಟಾಲ್ ಆಸ್ ರಾಜು. ಜಯಂತ್ ಈಸ್ ಟಾಲರ್ ದನ್ ದತ್ತ ಬಟ್ ಶಾರ್ಟರ್ ದನ್ ಮನೋಹರ್. ಹೂ ಇಸ್ ದ ಟಾಲೆಸ್ಟ್ ಇನ್ ದ ಗ್ರೂಪ್ ಅಂತ ಕೇಳಿದ್ದಾರೆ. ಇಲ್ಲಿ 5 ಬಾಯ್ಸ್ ಇದ್ದಾರೆ, ಅದರಲ್ಲಿ ಯಾರು ಉದ್ದಾಗಿದ್ದಾರೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಈ ಒಂದು ಕ್ವಶನ್ ನ ತುಂಬ ನೀಟಾಗಿ ಅನಲೈಸ್ ಮಾಡಿದ್ರೆ ಇದಕ್ಕೆ ಆನ್ಸರ್ ಸಿಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ರಾಜು. ಇವರೆಲ್ಲರಿಗಿಂತ ಹೈಟ್ ಅಲ್ಲಿ ಇರೋರು ಯಾರು ಅಂತ ಅಂದ್ರೆ ರಾಜು ಆಗ್ತಾರೆ. ಸೊ ನೆಕ್ಸ್ಟ್ ಒನ್, ಇಫ್ ದ ಬಿಫೋರ್ ಎಸ್ಟರ್ಡೇ ವಾಸ್ ಸಾಟರ್ಡೇ ದೆನ್ ವಾಟ್ ಡೇ ಆಫ್ ದ ವೀಕ್ ವಿಲ್ ಇಟ್ ಬಿ ಆನ್ ದ ಡೇ ಆಫ್ಟರ್ ಟುಮಾರೋ ಅಂತ ಕೇಳಿದ್ದಾರೆ. ಇದು ವೆರಿ ಸಿಂಪಲ್. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ವೆಡ್ನೆಸ್ಡೇ ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ವೆಡ್ನೆಸ್ಡೇ. ಹೇಳಿದ್ದಾರೆ ಮೊನ್ನೆ ಶನಿವಾರವಾಗಿದ್ದರೆ ನಾಡಿದ್ದು ಯಾವ ದಿನವಾಗಿರುತ್ತದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ನಾನು ಇಲ್ಲಿ ಅನಲೈಸ್ ಮಾಡಿದ್ದೀನಿ. ಅವರು ಮೊನ್ನೆ ಶನಿವಾರ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಮೊನ್ನೆ ಶನಿವಾರ ಆದ್ರೆ ನಿನ್ನೆ ಭಾನುವಾರ ಆಗುತ್ತೆ. ನೆಕ್ಸ್ಟ್ ಇವತ್ತು ಸೋಮವಾರ ಆಗುತ್ತೆ. ನಾಳೆ ಸೋಮವಾರ ಆದ್ಮೇಲೆ ನಾಳೆ ಯಾವುದು ಅಂತಂದ್ರೆ ಮಂಗಳವಾರ ಆಗುತ್ತೆ. ನೆಕ್ಸ್ಟ್ ನಾಡಿದ್ದು ಬುಧವಾರ ಆಗುತ್ತೆ. ಇಲ್ಲಿ ಅವರು ಕ್ವಶನ್ ಕೇಳಿರೋದು ಬಂದ್ಬಿಟ್ಟು ನಾಡಿದ್ದು ಯಾವ ದಿನ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಹಂಗಾಗಿ ಆಪ್ಷನ್ ನಾಡಿದ್ದು ಯಾವ ದಿನ ಆಗುತ್ತೆ ಅಂತಂದ್ರೆ ಬುಧವಾರ ಆಗುತ್ತೆ. ಆಪ್ಷನ್ ಯಾವುದು ಅಂತ ಅಂದ್ರೆ ಸಿ ಇಸ್ ರೈಟ್ ಆನ್ಸರ್, ಬುಧವಾರ. ಈ ಒಂದು ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಕೇಳಿದರೆ ಈ ಒಂದು ಜಾಯಿಂಟ್ ಫ್ಯಾಮಿಲಿಗೆ ಆನ್ಸರ್ ಏನ್ ಬರುತ್ತೆ ಅಂತ ಅಂದ್ರೆ 6 ಬರುತ್ತೆ. 6 ಮೆಂಬರ್ಸ್ ಫೀಮೇಲ್ ಇದಾರೆ ಅಂತ ಇಲ್ಲಿ ಕ್ವಶನ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 6 ಮೆಂಬರ್ಸ್. ಹೌ ಮೆನಿ ಫೀಮೇಲ್ ಮೆಂಬರ್ಸ್ ಆರ್ ದೇರ್ ಇನ್ ಫ್ಯಾಮಿಲಿ ಅಂತ ಕೇಳಿದರೆ ಎಷ್ಟು ಜನ ಮಹಿಳೆಯರು ಈ ಒಂದು ಫ್ಯಾಮಿಲಿ ಇದಾರೆ ಅಂತ ಕೇಳಿದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ, 6 ಮೆಂಬರ್ಸ್. ನೆಕ್ಸ್ಟ್, ಇಂಡಿಯಾ ಫಸ್ಟ್ ಒನ್ ಒಲಿಂಪಿಕ್ ಹಾಕಿ ಗೋಲ್ಡ್ ಅಟ್ ಅಂತ ಇದೆ. ಇಲ್ಲಿ ಲಂಡನ್ ಕೊಟ್ಟಿದ್ದಾರೆ, ಬರ್ಲಿನ್ ಅಂತ ಕೊಟ್ಟಿದ್ದಾರೆ, ಲಾಸ್ ಏಂಜಲ್ಸ್ ಅಂತ ಕೊಟ್ಟಿದೆ, ರೋಮ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಆಮ್ಸ್ಟರ್ಡಮ್ ಅಂತ ಇದೆ. ಅದು 1928 ಈ ಒಂದು ಸೆಕೆಂಡ್ ಟೈಮು ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ತಗೋತಾರೆ ಹಾಕಿ ಅವರು. ಸೊ ಯಾವ್ದು ಆನ್ಸರ್ ಅಂತ ಅಂದ್ಬಿಟ್ಟು ಕೀ ಆನ್ಸರ್ ಬಿಟ್ಟಾಗ ನಮಗೆ ಗೊತ್ತಾಗುತ್ತೆ. ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ, ಮ್ಯಾಚ್ ದ ಫಾಲೋಯಿಂಗ್ ಅಂತಾನೆ ಮ್ಯಾಚ್ ಮಾಡ್ಬೇಕಾಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಟೈಗರ್ ರಿಸರ್ವ್ಸ್ ನ್ಯಾಷನಲ್ ಪಾರ್ಕ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಒಂದು ಪ್ಲೇಸ್ ಅಲ್ಲಿ ಈ ಒಂದು ಟೈಗರ್ ರಿಸರ್ವ್ಸ್ ಇದೆ ಅಂತ ಇಲ್ಲಿ ಕ್ವಶನ್ ಇದೆ. ಫಸ್ಟ್ ಬಕ್ಸಾ ಟೈಗರ್ ರಿಸರ್ವ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೆರಿಯರ್ ಟೈಗರ್ ರಿಸರ್ವ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಾರಿಸ್ಕಾ ನ್ಯಾಷನಲ್ ಪಾರ್ಕ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ವೈಲ್ಡ್ ಸ್ಯಾಂಚುರೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಕಡೆ ಸೈಡು ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ
ಸ್ಟೇಟ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಈ ಬಕ್ಸಾ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ಅಂದ್ರೆ ಅದು ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ, ಆಪ್ಷನ್ 3 ಇದಕ್ಕೆ. ನೆಕ್ಸ್ಟ್ ಪೆರಿಯಾರ್ ಟೈಗರ್ ರಿಸರ್ವ್ ಬಂದ್ಬಿಟ್ಟು ಕೇರಳದಲ್ಲಿ. ನೆಕ್ಸ್ಟ್ ಸಾರಿಸ್ಕಾ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಅಂದ್ರೆ ರಾಜಸ್ಥಾನದಲ್ಲಿ. ನೆಕ್ಸ್ಟ್ ವೈಲ್ಡ್ ಆಶ್ ಸ್ಯಾಂಚುರಿ ಅಂತ ಬಂದ್ರೆ ಅದು ಗುಜರಾತ್ ಅಲ್ಲಿ ಇದೆ. ಈ ಒಂದು ನನಗೆ ರೈಟ್ ಆನ್ಸರ್ ಯಾವುದು ಅಂತ ಅಂದ್ರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. 3, 4, 1, 2 ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಇದು ಸೇಮ್ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದರೆ ಯಾವ ಒಂದು ಈ ಒಂದು ಕೊಟ್ಟಿರೋ ಸಿಟಿಗಳು ಕೊಟ್ಟಿದ್ದಾರೆ, ಆ ಒಂದು ಸಿಟಿಗಳು ಯಾವ ಒಂದಕ್ಕೆ ಫೇಮಸ್ ಆಗಿದೆ ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಲೂಧಿಯಾನ. ಈ ಒಂದು ಲೂಧಿಯಾನ ಸಿಟಿ ಯಾವುದಕ್ಕೆ ಫೇಮಸ್ ಆಗಿದೆ ಅಂತ ಅಂದ್ರೆ ವುಲ್ಲನ್ ಗಾರ್ಮೆಂಟ್ಸ್ ಗೆ ಈ ಒಂದು ಲೂಧಿಯಾನ ಸಿಟಿ ಫೇಮಸ್ ಆಗಿದೆ. ನೆಕ್ಸ್ಟ್ ಕಾನ್ಪುರ್. ಈ ಒಂದು ಕಾನ್ಪುರ್ ಬಂದ್ಬಿಟ್ಟು ಲೆದರ್ ರಿಲೇಟೆಡ್ ಗೆ ಫೇಮಸ್ ಆಗಿದೆ. ನೆಕ್ಸ್ಟ್ ವಾರಣಾಸಿ ಬಂದ್ಬಿಟ್ಟು ಹ್ಯಾಂಡ್ಲೂಮ್ಸ್ ಗೆ ಫೇಮಸ್. ನೆಕ್ಸ್ಟ್ ವಿಜಯವಾಡ ಬಂದ್ಬಿಟ್ಟು ಆಟೋ ಪಾರ್ಟ್ಸ್ ಗೆ ಫೇಮಸ್. ಸೊ ಹಂಗಾಗಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. 2, 3, 4, 1 ಆಗುತ್ತೆ. ಸೊ ಇನ್ ಕೇಸ್ ತಪ್ಪಾಗಿದ್ರೆ ನಾನು ಇಲ್ಲಿ ಏನೇ ಒಂದು ಕ್ವಶನ್ ನಾನು ತಪ್ಪಾಗಿ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ನಾನು ಇಲ್ಲಿವರೆಗೂ ಟ್ರೈನ್ ಆಪರೇಟರ್ದು ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡಿದ್ದೀನಿ. ಈ ಒಂದು ಕ್ವಶನ್ ಪೇಪರ್ದು ವರ್ಷನ್ ಕೋಡ್ ಬಂದ್ಬಿಟ್ಟು A2. ಈ ಒಂದು A2 ಕ್ವಶನ್ ಪೇಪರ್ದು ಯಾರ ಒಂದು ನಿಮ್ಗೆ ಸಿಕ್ಕಿದೆ ಅವರು ಈಸಿಯಾಗಿ ಮಾಡ್ಕೋಬಹುದು. ಇಲ್ಲಾಂದ್ರೆ ಬೇರೆ ಬೇರೆ ಕ್ವಶನ್ ಬೇರೆ ಬೇರೆ ವರ್ಷನ್ ಕೋಡ್ ಬಂದಿರೋರು ಸ್ವಲ್ಪ ಅದ್ಲು ಬದಲಾಗಿರುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋಸ್ಗಳನ್ನ ನೋಡ್ಕೊ ಬಂದಿರೋ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಇದೇ ತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.